ಸೊ ನಿನ್ನೆಯ ತರಗತಿಯಲ್ಲಿ ನಾವು ಶಾತವಾಹನ ರಾಜವಂಶದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಶಾತವಾಹನ ಸಂತತಿ. ಸೊ ನಿನ್ನೆಯ ತರಗತಿಯಲ್ಲಿ ನಾವು ಗೌತಮಿ ಪುತ್ರ ಶಾತಕರ್ಣಿಯ ಬಗ್ಗೆ ಅಧ್ಯಯನವನ್ನ ಮಾಡಿದ್ವಿ. ಸೊ ಇವತ್ತು ಗೌತಮಿ ಪುತ್ರ ಶಾತಕರ್ಣಿಯ ಮಗನಾಗಿರ್ತಕ್ಕಂತಹ ವಶಿಷ್ಠಿ ಪುತ್ರ ಪುಲಮಾವಿಯ ಬಗ್ಗೆ ಅಧ್ಯಯನ ಮಾಡೋಣ. ವಶಿಷ್ಠಿ ಪುತ್ರ ಪುಲಮಾವಿ. ಸುಮಾರು ಇವನು ಕ್ರಿಸ್ತಶಕ 85ರಿಂದ 125ರವರೆಗೆ ಆಳ್ವಿಕೆ ಮಾಡ್ದ ಅಂತ ಹೇಳಿ ಕೂಡ ಹೇಳಲಾಗ್ತದೆ. ಈ ವಶಿಷ್ಠಿ ಪುತ್ರ ಪುಲಮಾವಿ ಬಹಳ ಇಂಪಾರ್ಟೆಂಟು. ಯಾಕಂತಂದ್ರೆ ಇವನು ಈ ಕಾರ್ಡಮಕ ದೊರೆ ಅಥವಾ ಸಕರ ದೊರೆ ಆಗಿರ್ತಕ್ಕಂತಹ ರುದ್ರದಾಮನ್ ಒಂದನ ಮಗಳನ್ನ ಮದುವೆಯಾಗಿದ್ದ. ಮಗಳ ಜೊತೆ ಮದುವೆಯಾಗಿದ್ದ. ಆದ್ರೆ ವಿಶೇಷ ಏನು ಅಂತಂದ್ರೆ ತನ್ನ ಅಳಿಯನನ್ನ ರುದ್ರದಾಮನ್ನು ಯಾರನ್ನ ರುದ್ರದಾಮನ್ ಒಂದು ವಶಿಷ್ಠಿ ಪುತ್ರನನ್ನ ಹಲವಾರು ಬಾರಿ ಸೋಲಿಸ್ತಾನೆ. ವಶಿಷ್ಠ ಪುತ್ರನನ್ನ ಹಲವು ಬಾರಿ ಸೋಲಿಸಿದ. ನೋಡ್ರಿ, ಈ ಒಂದು ರುದ್ರದಾಮನ್ ಒಂದು ಅಂತೇನು ಹೇಳ್ತಾ ಇದ್ದೀನಿ, ಇವನು ಈ ಸಕರಲ್ಲೇ ಅತ್ಯಂತ ಬಲಿಷ್ಠ ದೊರೆ ಅಂತೇಳಿ ಕೂಡ ಹೇಳ್ತಾರೆ. ಸಕರಲ್ಲೇ ಅತ್ಯಂತ ಬಲಿಷ್ಠ ದೊರೆ. ಈ ರುದ್ರದಾಮನ್ ಒಂದನ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಯಾಕಂತಂದ್ರೆ ಇವನು ಸುಪ್ರಸಿದ್ಧ ಜುನಾಗಢ ಶಾಸನವನ್ನ ಹೊರಡಿಸಿದ. ಹೊರಡಿಸಿದವರು ಯಾರು ಅಂತ ಕೇಳ್ತಾರೆ. ಜುನಾಗಢ ಶಾಸನ ಅತ್ಯಂತ ಪ್ರಮುಖವಾದ ಶಾಸನ. ಈ ಸುದರ್ಶನ ಸರೋವರವನ್ನ ದುರಸ್ತಿ ಮಾಡಿರೋ ಬಗ್ಗೆ ಮಾಹಿತಿ ಕೊಡ್ತಾನೆ ಇದರಲ್ಲಿ ರುದ್ರದಾಮನ್. ಸೊ ಈ ಜುನಾಗಢ ಶಾಸನ ಭಾರತದ ಮೊದಲ ಸಂಸ್ಕೃತ ಶಾಸನ. ಇದು ಭಾರತದ ಮೊದಲ ಸಂಸ್ಕೃತ ಶಾಸನ ಯಾವುದು? ಜುನಾಗಢ ಶಾಸನ. ಇದರಲ್ಲಿ ರುದ್ರದಾಮನ್ ಒಂದು ಏನು ಹೇಳ್ಕೊಳ್ತಾನೆ, ನಾನು ಸುದರ್ಶನ ಸರೋವರವನ್ನ ದುರಸ್ತಿ ಮಾಡಿಸಿದೆ ಅಂತೇಳಿ. ಆ ರುದ್ರದಾಮನ್ನು ವಶಿಷ್ಠಿ ಪುತ್ರ ಪುಲಮಾವಿಯನ್ನ ಹಲವಾರು ಬಾರಿ ಸೋಲಿಸ್ತಾನೆ. ಸೊ ಹೀಗಾಗಿ ಸೈನಿಕ ಸಾಧನೆಗಳು ವಶಿಷ್ಠ ಪುತ್ರನದು ಅಷ್ಟೇನಿಲ್ಲ. ಒಂದು ಆಂಧ್ರರನ್ನ ಸೋಲಿಸಿ ಆಂಧ್ರ ರಾಜ ಅಂತ ಹೇಳಿ ಬಿರುದು ಪಡ್ಕೊಳ್ತಾನೆ. ಆಂಧ್ರರನ್ನ ಸೋಲಿಸಿ ಯಾವ ಬಿರುದು ಪಡ್ಕೊಳ್ತಾನೆ? ಆಂಧ್ರ ರಾಜ ಬಿರುದನ್ನ ಪಡ್ಕೊಳ್ತಾನೆ. ಅದೇ ರೀತಿ ಒಂದು ಹೊಸ ನಗರವನ್ನ ನಿರ್ಮಾಣ ಮಾಡ್ತಾನೆ, ನವನಗರ ಅಂತ ಹೇಳಿ. ಸೊ ನವನಗರ ನಿರ್ಮಿಸಿ ಯಾವ ಬಿರುದನ್ನ ಪಡ್ಕೊಳ್ತಾನೆ? ನವನಗರ ಸ್ವಾಮಿ ಅನ್ನೋ ಬಿರುದನ್ನ ಪಡ್ಕೊಳ್ತಾನೆ. ನವನಗರ ಸ್ವಾಮಿ ಅನ್ನೋ ಒಂದು ಬಿರುದನ್ನ ಕೂಡ ಪಡ್ಕೊಳ್ತಾನೆ. ಆಮೇಲೆ ಇವನ ಕಾಲದಲ್ಲಿ ನಿರ್ಮಾಣವಾದ ಅತ್ಯದ್ಭುತ ಸ್ತೂಪ ಅಂತಂದ್ರೆ ಯಾವುದು? ಅಮರಾವತಿ ಸ್ತೂಪ. ಅಮರಾವತಿ ಸ್ತೂಪ ಇವನ ಕಾಲದಲ್ಲಿ ನಿರ್ಮಾಣವಾಗಿದ್ದು. ಅದೇ ರೀತಿ ಸನ್ನತಿ ಸ್ತೂಪ ಅಂತೇಳಿ ಹೇಳಿದೆ ನಾನು ನಿನ್ನೆ. ಸನ್ನತಿಯಲ್ಲಿ ಬೌದ್ಧರ ಕಾಲದ ಸ್ತೂಪಗಳು ಕಂಡು ಬಂದಿವೆ, ಶಾತವಾಹನರ ಕಾಲದ ಸ್ತೂಪಗಳು ಕಂಡು ಬಂದಿವೆ ಅಂತ ಹೇಳಿದ್ದೆ. ಈ ಸನ್ನತಿ ಸ್ತೂಪ ಮತ್ತು ಅಮರಾವತಿ ಸ್ತೂಪವನ್ನ ನಿರ್ಮಿಸಿದವರು ಯಾರು ಅಂತಂದ್ರೆ ವಶಿಷ್ಠಿ ಪುತ್ರ ಪುಲಮಾವಿ. ಅಲ್ರೈಟ್. ಅವ್ರ ಪ್ರಶ್ನೆ ನಿಮಗೆ ಏನಾದರೂ ಕೇಳಿ, ಅಮರಾವತಿ ಸ್ತೂಪ ನಿರ್ಮಿಸಿದವರು ಯಾರು ಅಂತೇಳಿ ಕೇಳಿದ್ರು ಕೂಡ ವಶಿಷ್ಠಿ ಪುತ್ರ ಪುಲಮಾವಿ ಅಂತಾನೆ ಹೇಳಬೇಕು. ಅದೇ ರೀತಿ ಸನ್ನತಿ ಸ್ತೂಪವನ್ನ ನಿರ್ಮಿಸಿದವರು ಯಾರು ಅಂತ ಕೇಳಿದ್ರು ಅಲ್ಲೂ ಕೂಡ ನೀವೇನಂತ ಹೇಳಬೇಕು? ವಶಿಷ್ಠಿ ಪುತ್ರ ಪುಲಮಾವಿ ಅಂತಾನೆ ಹೇಳಬೇಕು. ವಶಿಷ್ಠಿ ಪುತ್ರ ಪುಲಮಾವಿ. ಇವನ ಕಾಲದಲ್ಲಿ ನೋಡ್ರಿ, ನಾನು ಹೇಳಿದೆ ಪದೇ ಪದೇ ಇವನು ಯಾರಿಂದ ಸೋತ? ಒಂದನೇ ರುದ್ರದಾಮನಿಂದ ಸೋತ. ಪದೇ ಪದೇ ಸೋತ್ರೆ ಆ ರಾಜವಂಶ ಏನಾಗುತ್ತೆ? ಕ್ಷೀಣಿಸ್ಲಿಕ್ಕೆ ಶುರು ಮಾಡ್ತದೆ. ಪದೇ ಪದೇ ಸೋತಾಗ ಆ ಒಂದು ರಾಜವಂಶ ಏನಾಗುತ್ತೆ? ಕ್ಷೀಣಿಸ್ಲಿಕ್ಕೆ ಶುರುವಾಗ್ತದೆ, ದುರ್ಬಲವಾಗಲಿಕ್ಕೆ ಶುರುವಾಗ್ತದೆ. ಸೊ ಇಂತಹ ಸಂದರ್ಭದಲ್ಲಿ ಯಾವ ದೊರೆ ಬಂದು ಶಾತವಾಹನರ ಎರಡನೇ ಪುನರುತ್ಥಾನವನ್ನ ಮಾಡ್ತಾನೆ? ಸೆಕೆಂಡ್ ರಿವೈವಲ್ ಆಫ್ ಶಾತವಾಹನ ಅಂತ ಕರಿತೀನಿ. ಸೆಕೆಂಡ್ ರಿವೈವಲ್, ಎರಡನೇ ಬಾರಿ, ಎರಡನೇ ಮರುಜೀವವನ್ನು ನೀಡಿದವನು ಯಾರು? ಶಾತವಾಹನರಿಗೆ
ಬೇರೆ ಯಾರೂ ಅಲ್ಲ, ಯಜ್ಞಶ್ರೀ ಶಾತಕರ್ಣಿ ಅಂತ ಹೇಳಿ. ಇವನ ಹೆಸರೇನು? ಯಜ್ಞಶ್ರೀ ಶಾತಕರ್ಣಿ. ಇವನು ಶಾತವಾಹನರ ಕೊನೆಯ ಪ್ರಸಿದ್ಧ ದೊರೆ ಅಂತ ಹೇಳಿ ಕೂಡ ನಾವು ಹೇಳಬಹುದು. ಶಾತವಾಹನರ ಕೊನೆಯ ಪ್ರಸಿದ್ಧ ದೊರೆ ಯಾರು? ಯಜ್ಞಶ್ರೀ ಶಾತಕರ್ಣಿ. ಬಹಳ ಇಂಪಾರ್ಟೆಂಟ್. ಇವನ ಕಾಲದಲ್ಲಿ ಮತ್ತೆ ಶಾತವಾಹನರು ಪ್ರಬಲರಾದ್ರು, ಅನೇಕ ದೊರೆಗಳನ್ನ ಸೋಲಿಸಿದ್ರು. ಆಮೇಲೆ ವಿಶೇಷವಾಗಿ ಇವನ ಬಗ್ಗೆ ನೆನಪಲ್ಲಿ ಇಟ್ಕೊಳ್ರಿ. ಇವನ ಕಾಲದಲ್ಲಿ ಶಾತವಾಹನರ ವ್ಯಾಪಾರ ಏನಾಗಿತ್ತು? ತನ್ನ ಉಚ್ಛ್ರಾಯ ಸ್ಥಿತಿಯನ್ನ ತಲುಪ್ತು. ಉಚ್ಛ್ರಾಯ ಸ್ಥಿತಿ ಅಂತಂದ್ರೆ ಏನು? ಅತ್ಯಂತ ಶ್ರೇಷ್ಠ ಸ್ಥಿತಿಗೆ ತಲುಪ್ತು. ಅತಿ ಹೆಚ್ಚು ವ್ಯಾಪಾರ ನಡೆದಿದ್ದು ಯಾರ ಕಾಲದಲ್ಲಿ? ಶಾತವಾಹನರಲ್ಲಿ ಅಂತಂದ್ರೆ ಯಜ್ಞಶ್ರೀ ಶಾತಕರ್ಣಿ ಕಾಲದಲ್ಲಿ ಅತಿ ಹೆಚ್ಚು ವ್ಯಾಪಾರ ನಡೀತು. ಹೆಂಗೆ ಹೇಳ್ತೀರಾ ಸರ್ ಅಂತಂದ್ರೆ, ಇವನ ನಾಣ್ಯಗಳ ಮೇಲೆ ಯಾವ ಚಿತ್ರ ಬಂದಿದೆ? ಇವನ ನಾಣ್ಯಗಳ ಮೇಲೆ ನಮಗೆ ಯಾವ ಚಿತ್ರ ಕಂಡು ಬರ್ತದೆ ಅಂತೇಳಿ ಕೇಳಿದ್ರೆ ನೀವು ಕಣ್ಣು ಮುಚ್ಚಿ ಹೇಳಬೇಕು. ಇವನ ನಾಣ್ಯಗಳ ಮೇಲೆ ಹಡಗು ಮತ್ತು ಮೀನಿನ ಚಿತ್ರ ಇತ್ತು ಅಂತ ಹೇಳಿ. ಸೊ ಹಡಗು ಮತ್ತು ಮೀನು ಅಂತಂದ್ರೆ ಏನು? ಇವನ ಕಾಲದಲ್ಲಿ ವ್ಯಾಪಾರ ಹೆಚ್ಚಿತ್ತು, ಅದರಲ್ಲಿ ವಿದೇಶಿ ವ್ಯಾಪಾರ ಕೂಡ ಮಾಡಿದ್ದ ಅಂತ ಹೇಳಿ. ಆಮೇಲೆ ಇನ್ನೊಬ್ಬ ಬೌದ್ಧ ಪಂಡಿತನ ಹೆಸರನ್ನ ಕೇಳಿರ್ತೀರಿ ನೀವು, ನಾಗಾರ್ಜುನ. ನಾಗಾರ್ಜುನ ಅಂದ್ರೆ ಅವನಲ್ಲ, ಮಾಸ್ ನಾಗಾರ್ಜುನ ಬೇರೆ. ಈ ನಾಗಾರ್ಜುನ ಒಬ್ಬ ಬೌದ್ಧ ಮಹಾಯಾನ ಪಂಗಡದ ಮಾಧ್ಯಮಿಕ ಶಾಲೆಯ ಪಂಡಿತ. ರೈಟ್. ಇವನು ಮಾಧ್ಯಮಿಕ ಶಾಲೆ, ಮೂಲ ಮಾಧ್ಯಮಿಕ ಕಾರಿಕ, ಸಹರುಲ್ಲೇಖ, ಶತಸಹಸ್ರಿಕ ಅನ್ನೋ ಕೃತಿಗಳನ್ನು ಕೂಡ ಬರೀತಾನೆ. ಇವನು ಕೂಡ ಯಾರ ಸಮಕಾಲೀನ? ಯಜ್ಞಶ್ರೀ ಶಾತಕರ್ಣಿಯ ಸಮಕಾಲೀನ. ಯಜ್ಞಶ್ರೀ ಶಾತಕರ್ಣಿ ಸಮಕಾಲೀನ ಅಂತೇಳಿ ಹೇಳ್ತಾರೆ. ಆ ಕನಿಷ್ಕನ ಕಾಲದಲ್ಲಿದ್ದ ಯಾರು? ನಾಗಾರ್ಜುನ. ಇವನು ಎರಡೂ ಸಿಮಿಲರೇ ಅಂಥೇಳಿ ಸಾಕಷ್ಟು ಜನ ಹೇಳ್ತಾರೆ. ಸೊ ಇವನ ಕಾಲದಲ್ಲೂ ಕೂಡ ಬೌದ್ಧ ಪಂಡಿತ ನಾಗಾರ್ಜುನ ಇದ್ದ. ಎಸ್. ಆಮೇಲೆ ನೋಡ್ರಿ, ಎಲ್ಲರೂ ಕೂಡ ಯಾರ್ಯಾರು ಈ ತರಗತಿಗಳನ್ನು ನೋಡ್ತಾ ಇದ್ದೀರಿ, ನಿಮಗೋಸ್ಕರ ಹೊಸ ಚಾನಲ್ ಶುರುವಾಗಿದೆ ಇದು. ಸೊ ಸಬ್ಸ್ಕ್ರೈಬು, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಆಮೇಲೆ ಅತ್ಯಂತ ಇಂಪಾರ್ಟೆಂಟು, ಎಲ್ಲರೂ ಕೂಡ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಯಾಕಂದರೆ ನೀವು ಕೊಡುವಂತಹ ಈ ಲೈಕ್ಗಳು ನಮಗೆ ತುಂಬ ಮ್ಯಾಟರ್ ಆಗುತ್ತೆ. ನಮಗೆ ಇನ್ನಷ್ಟು ಸ್ಫೂರ್ತಿಯನ್ನು ಕೊಡ್ತದೆ, ಇನ್ನಷ್ಟು ಹೆಚ್ಚು ಉಚಿತ ತರಗತಿಗಳನ್ನು ಮಾಡಲಿಕ್ಕೆ. ಸೊ ಲೈಕ್ ಮಾಡಿರಿ. ಕ್ಲಾಸ್ ಮುಗಿದ ಮೇಲೆ ಕಮೆಂಟ್ ಬಾಕ್ಸನ್ನು ಯೂಸ್ ಮಾಡಿ ನಿಮ್ಮ ಕ್ಲಾಸಿನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೊಡ್ತಾ ಹೋಗ್ರಿ. ಇದಿಷ್ಟು ಏನು? ಶಾತವಾಹನರ ರಾಜಕೀಯ ಇತಿಹಾಸದ ಬಗ್ಗೆ. ಇನ್ನು ನಾವು ಅಧ್ಯಯನ ಮಾಡೋಣ ಶಾತವಾಹನರ ಆಡಳಿತವನ್ನ. ಯಾಕೆ ಸರ್ ಆಡಳಿತ ಬೇಕಾ? ನಮಗೆ ಆಡಳಿತನೇ ಬೇಕು ಸರ್. ಆಡಳಿತ, ಅಡ್ಮಿನಿಸ್ಟ್ರೇಷನ್ ಏನಿದೆಯಲ್ಲ, ಇದೇ ಪ್ರಶ್ನೆಗಳನ್ನ ತಗೊಂಡು ಬರೋದು. ರೀಸೆಂಟ್ ಆಗಿ ಕರ್ನಾಟಕ ಎಕ್ಸಾಮ್ ಅಲ್ಲೇ ಕೇಳಿದ್ದ ಇವನು. ಏನಂತ ಕೇಳಿದ್ದ? ಶಾತವಾಹನರ ಕಾಲದಲ್ಲಿ ನಗರ ಸಭೆಗಳನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂತ ಹೇಳಿ. ರೀಸೆಂಟ್ ಪ್ರಶ್ನೆ. ಶಾತವಾಹನರ ಕಾಲದಲ್ಲಿ ನಗರ ಸಭೆಗಳನ್ನು ಏನೆಂದು ಕರೆಯುತ್ತಿತ್ತು ಅಂತೇಳಿ ಕೇಳ್ತಾರೆ. ಸೊ ಹೀಗಾಗಿ ಆಡಳಿತ ಕೂಡ ಅಷ್ಟೇ ಇಂಪಾರ್ಟೆಂಟು. ಇವರು ಯಾವ ಆಡಳಿತ ವ್ಯವಸ್ಥೆಯನ್ನು ಅನುಕರಿಸಿದ್ರು ಅಂತ ಹೇಳಿ ಕೂಡ ಒಂದು ಸರ್ತಿ ಪ್ರಶ್ನೆ ಆಗಿದೆ. ಸೊ ಅವಾಗ ಹೇಳಬೇಕು, ಇವರು ಮೌರ್ಯರ ಆಡಳಿತ ವ್ಯವಸ್ಥೆಯನ್ನು ಅನುಕರಿಸಿದ್ರು. ಯಾರ ಆಡಳಿತ ವ್ಯವಸ್ಥೆಯನ್ನು ಅನುಕರಿಸಿದ್ರು? ಮೌರ್ಯ ಆಡಳಿತ ವ್ಯವಸ್ಥೆ ಅನುಕರಣೆ ಮಾಡ್ತಾರೆ ಅಂತಂದ್ರೆ ಇದರ ಅರ್ಥ ಏನು? ಅರ್ಥಶಾಸ್ತ್ರ. ಯಾರು ಬರೆದಿದ್ದು ಅರ್ಥಶಾಸ್ತ್ರ? ಕೌಟಿಲ್ಯ ಬರೆದಂತ ಅರ್ಥಶಾಸ್ತ್ರವನ್ನ ಅದರ ಆಧಾರದ ಮೇಲೆ ಇವರು ಆಡಳಿತ ಮಾಡ್ತಾರೆ. ಆಮೇಲೆ ಶಾತವಾಹನರ ವಿಶೇಷ ನೋಡ್ರಿ, ಅವರೂ ಕೂಡ ದೊಡ್ಡ ದೊಡ್ಡ ಬಿರುದುಗಳನ್ನು ಹೊಂದಿದ್ರು. ಇವರ ರಾಜರ ಬಿರುದುಗಳನ್ನು ನೋಡ್ರಿ, ಅದ್ಭುತವಾದ ಬಿರುದುಗಳು. ಒಂದೊಂದು ಕಡೆ ರಾಜನ್ ಅಂತೇಳಿ ಹೆಸರಿದೆ, ರಾಜನ್ ಅನ್ನೋ ಒಂದು ಹೆಸರಿದೆ. ಮಹಾರಾಜ, ರಾಜರಾಜ, ಮಹಾರಾಜ, ಸ್ವಾಮಿನ್. ಸೊ ಅನೇಕ ಬಿರುದುಗಳನ್ನು ಹೊಂದಿದ್ರು. ಅಂದರೆ ಇಲ್ಲಿ ಆಡಳಿತದಲ್ಲಿ ಯಾರು ಸರ್ವೋಚ್ಚ? ರಾಜನೇ ಸರ್ವೋಚ್ಚ. ಆಮೇಲೆ ರಾಜತ್ವ ಹೆಂಗಿತ್ತು? ವಂಶವಾಹಿಯಾಗಿತ್ತು. ಅಂದ್ರೆ ವಂಶವಾಹಿ ಅಂತ ಅರ್ಥ ಏನು? ತಂದೆಯ ನಂತರ ಯಾರು? ತಂದೆಯ ನಂತರ ಮಗನೇ ಆಡಳಿತ ಮಾಡೋದನ್ನ ವಂಶವಾಹಿ ಅಂತೇಳಿ ಕರಿತೀವಿ. ಆಮೇಲೆ ಇವ್ರದ್ದು ಒಂದು ಅದ್ಭುತವಾದ ವ್ಯವಸ್ಥೆ ಏನು ಅಂತಂದ್ರೆ, ರಾಜರು ತಮ್ಮ ಹೆಸರಿನ ಜೊತೆ ಯಾರ ಹೆಸರನ್ನ ಸೇರಿಸ್ಕೊಳ್ತಾ ಇದ್ರು? ಹೆಸರಿನ ಜೊತೆ
ಯಾರ ಹೆಸರು? ಈ ತಾಯಿಯ ಹೆಸರನ್ನ ಸೇರಿಸ್ಕೊಳ್ತಾ ಇದ್ರು. ಮಾತೃ, ಮ್ಯಾಟ್ರಿ ಅಂತೇಳಿ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ, ಕನ್ನಡದಲ್ಲಿ ಮಾತೃ ಅಂತೇಳಿ ಕರಿತೀವಿ. ಸೊ ತಾಯಿ ಹೆಸರು. ಈಗ ನೋಡ್ರಿ, ಉದಾಹರಣೆಗೆ ಗೌತಮಿ ಪುತ್ರ ಶಾತಕರ್ಣಿ ಅಂದ್ರೆ ಗೌತಮಿ ಪುತ್ರ ಅಂದ್ರೇನು? ಗೌತಮಿಯ ಮಗ. ವಶಿಷ್ಠಿ ಪುತ್ರ ಪುಲಮಾವಿ ಅಂತಂದ್ರೇನು? ವಶಿಷ್ಠಿಯ ಮಗ. ಸೊ ವಶಿಷ್ಠಿ ಪುತ್ರ ಪುಲಮಾವಿ. ಈ ರೀತಿ ತಂದೆಯ ಹೆಸರನ್ನಲ್ಲದೆ ತಾಯಿಯ ಹೆಸರನ್ನ ಸೇರಿಸಿಕೊಳ್ಳುವ ಪದ್ಧತಿ, ತಾಯಿಯ ಹೆಸರನ್ನ ಸೇರಿಸಿಕೊಳ್ಳುವ ಪದ್ಧತಿ ಯಾರ ಕಾಲದಲ್ಲಿ ಶುರುವಾಗಿತ್ತು? ಶಾತವಾಹನರ ಕಾಲದಲ್ಲಿ ಶುರುವಾಗಿತ್ತು. ಇದು ಕೂಡ ಪ್ರಶ್ನೆ ಆಗುತ್ತೆ. ಈ ಕೆಳಗಿನ ಯಾವ ರಾಜವಂಶದ ರಾಜರು ತಮ್ಮ ಹೆಸರಿನ ಜೊತೆಗೆ ತಮ್ಮ ತಾಯಿಯ ಹೆಸರನ್ನ ಸೇರಿಸ್ಕೊಳ್ತಿದ್ರು? ಯಾರು ತಮ್ಮ ತಾಯಿಯ ಹೆಸರನ್ನ ಸೇರಿಸ್ಕೊಳ್ತಿದ್ರು? ಶಾತವಾಹನರು. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ ಬಂದಾಗ ನೀವು ಕೂಡ ಏನು ಮಾಡಬೇಕು? ಇಂತಹ ಪ್ರಶ್ನೆಗಳನ್ನು ಕಣ್ಣುಮುಚ್ಚಿ ಆನ್ಸರ್ ಮಾಡ್ಲಿಕ್ಕೆ ರೆಡಿ ಆಗ್ಬಿಡ್ಬೇಕು. ಅಷ್ಟೇ, ಸಿಂಪಲ್. ಇನ್ನು ನಾನು ಹೇಳಿದೆ ದಕ್ಷಿಣ ಭಾರತದ ಮೊದಲ ರಾಜವಂಶ ಅಂತ ಹೇಳಿ. ಸೊ ದಕ್ಷಿಣ ಭಾರತದಲ್ಲಿ ಹಲವಾರು ವಿಷಯಗಳು, ಇದು ಪ್ರಶ್ನೆ ಆಗಿದೆ. ದಕ್ಷಿಣ ಭಾರತದ ಮೊದಲ ರಾಜವಂಶ ಆಗಿರೋದ್ರಿಂದ ದಕ್ಷಿಣ ಭಾರತದಲ್ಲಿ ಹಲವಾರು ವಿಷಯಗಳನ್ನು ಇವರೇ ಪರಿಚಯಿಸಿದ್ರು. ಮೊದಲನೇದಾಗಿ ಏನು ಪರಿಚಯಿಸ್ತಾರೆ ಇವರು? ಕೃಷಿಯನ್ನ ಪರಿಚಯಿಸ್ತಾರೆ. ಕೃಷಿ ಮತ್ತು ನೇಗಿಲು, ಇದು ಪ್ರಶ್ನೆ ಆಗಿದೆ. ದಕ್ಷಿಣ ಭಾರತಕ್ಕೆ ಕೃಷಿಯನ್ನ ಪರಿಚಯಿಸಿದವರು ಯಾರು ಅಂತಂದ್ರೆ ಇವರೇ. ಓಕೆ. ಎರಡನೇದ್ದು ಊಳಿಗ ಮಾನ್ಯ ಪದ್ಧತಿಯನ್ನ ಪರಿಚಯಿಸಿದವರು ಇವರೇ. ಊಳಿಗ ಮಾನ್ಯ ಪದ್ಧತಿ ಅಥವಾ ಫ್ಯೂಡಲಿಸಮ್ ಅಂತೇಳಿ ಕರಿತೀವಿ. ಸರ್ ಏನ್ರಿ ಇದು ಫ್ಯೂಡಲಿಸಮ್? ನೋಡ್ರಿ, ಆಗಿನ ಕಾಲದಲ್ಲಿ ಏನಿರ್ತಿತ್ತು, ಯಾರಿಗಾದ್ರೂ ಈಗ ದಾನ ಕೊಡಬೇಕು ಅಂದ್ರೆ ಭೂಮಿಯನ್ನ ದಾನ ಕೊಟ್ಟು ಬಿಡ್ತಿದ್ರು. ಈಗ ಒಬ್ಬ ವ್ಯಕ್ತಿ ಇದ್ದಾನೆ, ನಮ್ಮ ಕಮೆಂಟ್ ಬಾಕ್ಸ್ ಇಂದ ಒಂದು ಹೆಸರನ್ನ ತಗೊಳ್ಳೋಣ. ಯಾರ ಹೆಸರು ತಗೊಳ್ಳಿ? ನಮ್ಮ ನವೀನ ಇದ್ದಾನೆ. ಈ ನವೀನ ಏನು ಅಂತಂದ್ರೆ ನಮ್ಮ ರಾಜ್ಯಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾನೆ. ಇವನಿಗೇನಾದ್ರೂ ನಾನು ಕೊಡಬೇಕಂದಾಗ ಏನು ಕೊಡ್ತೀನಿ? ಭೂಮಿಯನ್ನ ಕೊಟ್ಟು ಬಿಡ್ತೀನಿ. ಅಥವಾ ಧಾರ್ಮಿಕ ಈ ಬ್ರಾಹ್ಮಣರಿಗೆ ದಾನಗಳನ್ನ ಕೊಡೋದಾಗಿರ್ಬೋದು. ಇವೆಲ್ಲ ದಾನ ಮಾಡೋದು ಬಹಳ ಇತ್ತು. ಭೂದತ್ತಿಗಳನ್ನ ಸಿಕ್ಕಾಪಟ್ಟೆ ಕೊಡ್ತಾ ಇದ್ರು. ಸೊ ಭೂದತ್ತಿಗಳಿಂದ ಏನಾಯ್ತು? ಅಲ್ಲಿ ಒಂದು ವರ್ಗನೇ ಸೃಷ್ಟಿ ಆಗ್ಬಿಡ್ತು, ಅಂದ್ರೆ ಜಮೀನ್ದಾರರ ವರ್ಗ. ಸೊ ದಕ್ಷಿಣ ಭಾರತದಲ್ಲಿ ಊಳಿಗ ಮಾನ್ಯ ಪದ್ಧತಿಯನ್ನ ಆರಂಭಿಸಿದವರು ಯಾರು ಅಂತಂತಂದ್ರೆ ಶಾತವಾಹನರು. ಇದು ಕೂಡ ಪ್ರಶ್ನೆ ಆಗಿದೆ. ಯಾಕಂದ್ರೆ ಇವರು ಭೂದತ್ತಿಗಳನ್ನ ಸೈನಿಕರಿಗೆ ಕೊಡ್ತಾ ಇದ್ರು, ತಮ್ಮ ದಂಡನಾಯಕರಿಗೆ ಕೊಡ್ತಾ ಇದ್ರು, ಅದೇ ರೀತಿ ಬ್ರಾಹ್ಮಣರಿಗೂ ಕೂಡ ಕೊಡ್ತಾ ಇದ್ರು. ಸೊ ಯಾರ್ಯಾರಿಗೆ ಭೂದತ್ತಿ ಸಿಗುತ್ತೆ ಇವರೆಲ್ಲ ಏನಾಗ್ಬಿಡ್ತಾರೆ? ಡೈರೆಕ್ಟ್ ಆಗಿ ಊಳಿಗ ಮಾನ್ಯ ಪದ್ಧತಿ. ಆಮೇಲೆ ಇವರಲ್ಲಿ ಸಾಕಷ್ಟು ಜನ ಸಾಮಂತರು ಕೂಡ ಇದ್ರು. ಇದು ಪ್ರಶ್ನೆ ಆಗಿತ್ತು ನೋಡ್ರಿ, ತುಂಬಾ ರೀಸೆಂಟ್ ಆಗಿ ಪ್ರಶ್ನೆ. ವೆಸಲ್ಸ್ ಅಂತ ಕರಿತೀವಿ, ಫಿಡೆಟರೀಸ್. ಇವರಲ್ಲಿ ಎಷ್ಟು ರೀತಿಯ ಸಾಮಂತರಿದ್ರು ಅಂತಂದ್ರೆ ನಾವೇನ್ ಹೇಳಬೇಕು? ಮೊದಲನೇದು ರಾಜರು, ಎರಡನೇದು ವೆರಿ ವೆರಿ ಇಂಪಾರ್ಟೆಂಟ್ ಮಹಾರಥಿಗಳು, ಮೂರನೇದು ಭೋಜಕರು, ಈ ಹೆಸರು ನೆನಪಲ್ಲಿ ಇಟ್ಕೊಳ್ರಿ, ನಾಲ್ಕನೇದು ಮಹಾಭೋಜಕರು. ಪ್ರಶ್ನೆ ಏನಂತ ಬಂದಿತ್ತು? ಭೋಜಕರು ಮತ್ತು ಮಹಾಭೋಜಕರು ಯಾರ ಕಾಲದ ಸಾಮಂತರಾಗಿದ್ರು ಅಂತಂದ್ರೆ ಇವ್ರ ಕಾಲದಲ್ಲಿ. ಅದರಲ್ಲಿ ವಿಶೇಷವಾಗಿ ರಾಜರ ಬಗ್ಗೆ ಮಾಹಿತಿ ಇರಬೇಕು ನಿಮಗೆ. ಈ ರಾಜರಿಗೆ ಏನ್ ಅಧಿಕಾರ ಇತ್ತು? ನಾಣ್ಯ ಮುದ್ರಿಸುವ ಅಧಿಕಾರ ಕೂಡ ಇತ್ತು. ರಾಜರು ಅಂದ್ರೆ ಸಾಮಂತರು, ಚಿಕ್ಕ ಚಿಕ್ಕ ರಾಜರು. ಸೊ ಈ ರಾಜರಿಗೆ ಯಾವ ರೀತಿ ಅಧಿಕಾರ ಇತ್ತು? ನಾಣ್ಯ ಮುದ್ರಿಸುವ ಅಧಿಕಾರ ಕೂಡ ಇತ್ತು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಸೊ ಪ್ರಶ್ನೆ ಏನಂತ ಬಂದಿತ್ತು? ಭೋಜಕರು ಮಹಾಭೋಜಕರು ಯಾರ ಕಾಲದ ಸಾಮಂತರಾಗಿದ್ರು ಅಂತೇಳಿ ಪ್ರಶ್ನೆ ಬಂದಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗಬೇಕು? ನಮಗೆ ಶಾತವಾಹನರ ಕಾಲದಲ್ಲಿದ್ದರು ಇವರು. ಸೊ ನಾನು ಹೇಳಿದೆ ಊಳಿಗೆ ಮಾನ್ಯ ಪದ್ಧತಿ ಇವರೇ ಪರಿಚಯಿಸಿದ್ರು ಅಂತೇಳಿ ಕೂಡ ಹೇಳಿದೆ. ಹಾಗಾದ್ರೆ ಇವ್ರಿಗೇನಾದ್ರೂ ಮಂತ್ರಿಮಂಡಲ ಇತ್ತ? ಯಾಕಂದ್ರೆ ಪ್ರಶ್ನೆ ಇವೇ ಬರೋದು. ಶಾತವಾಹನರ ಕಾಲದಲ್ಲಿ ಮಂತ್ರಿಮಂಡಲ ಇತ್ತ? ಇದ್ರೆ ಅಲ್ಲಿ ಪ್ರಧಾನಿಗೆ ಏನಂತ ಕರಿತಾ ಇದ್ರು? ಇದು ಕೂಡ. ಸೊ ಪ್ರತಿಯೊಬ್ಬ ರಾಜನಿಗೆ ಏನಿತ್ತು? ಒಂದು ಮಂತ್ರಿಮಂಡಲ ಇತ್ತು. ಮಂತ್ರಿಮಂಡಲದಲ್ಲಿ ಯಾರ್ಯಾರಿರ್ತಿದ್ರು? ಒಬ್ಬ ಪ್ರಧಾನಿ ಇದ್ದ, ಇವನೇ ಹೆಡ್. ಪ್ರಧಾನಿಗೆ ಏನಂತೇಳಿ ಕರಿತಾ ಇದ್ರು ಅಂತೇಳಿ ಪ್ರಶ್ನೆ ಆಗಿದೆ. ಪ್ರಧಾನಿಗೆ ಅಮಾತ್ಯ ಅಂತೇಳಿ ಕರಿತಾ ಇದ್ರು. ಇನ್ನು ರಾಜನಿಗೆ ಒಬ್ಬ ರಾಜನ ಆಪ್ತ ಸಲಹೆಗಾರ ಇದ್ದ. ರಾಜನ ಆಪ್ತ ಸಲಹೆಗಾರ. ನೋಡ್ರಿ, ತುಂಬಾ ಜನ ತಪ್ಪು ಕಲ್ಪನೆಯಲ್ಲಿ ಇರ್ತೀರಿ. ಸರ್ ಇವೆಲ್ಲ ಪ್ರಶ್ನೆ ಆಗ್ತವೆ ಅಂದಾಗ ಇವೇ ಪ್ರಶ್ನೆ ಆಗೋದು ಸರ್. ರಾಜಕೀಯ ಇತಿಹಾಸ ಕೇಳೋದನ್ನು ಕಡಿಮೆ ಮಾಡಿದಾನೆ. ಆಡಳಿತದ ಬಗ್ಗೆನೇ ಯಾರ್ಯಾರು ರೀಸೆಂಟ್ ಆಗಿ ಎಕ್ಸಾಮ್ ಬರ್ದಿದ್ದೀರಿ, PSI ಎಕ್ಸಾಮ್ ಆಗಿರ್ಬೋದು, FD ಆಗಿರ್ಬೋದು, PC ಎಕ್ಸಾಮ್ ಆಗಿರ್ಬೋದು, ಗೊತ್ತಿರುತ್ತೆ ಅವ್ರಿಗೆ.
ಇವನ ಕೋಶಾಧಿಕಾರಿಯನ್ನ ಬಂಡಗಾರಿಕ ಅಂತೇಳಿ ಕರಿತಾ ಇದ್ರು. ಹೌದಾ ಇಲ್ವೋ? ಯಾರ್ಯಾರ ಗೊತ್ತಿದೆ ಸರ್ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ, ಸ್ವಲ್ಪ ನಾವು ಎಕ್ಸ್ಟ್ರಾ ಓದಬೇಕು ಅನ್ನೋರು, ಅವರು ಸಂಪೂರ್ಣವಾಗಿ ಇವರ ಕಾಲದ ಲೋಕೋಪಯೋಗಿ ಅಧಿಕಾರಿಯನ್ನ ಏನಂತೇಳಿ ಕರಿತಿದ್ರು? ಲೋಕೋಪಯೋಗಿ ಅಂತಂದ್ರೆ ರೋಡ್ ಕಟ್ಸೋನು, ಡ್ಯಾಮ್ ಕಟ್ಸೋನು, ಇವನನ್ನ ಕರ್ಮಂತಿಕ ಅಂತೇಳಿ ಕರಿತಾ ಇದ್ರು. ಆಮೇಲೆ ನಮ್ಮ ಕ್ಲಾಸ್ನಲ್ಲಿ ಬರುವಂಥ ಪ್ರತಿಯೊಂದು ಪಾಯಿಂಟ್ ಏನಿದೆ ಒಂದಲ್ಲ ಒಂದು ಪರೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದೇ. ಪ್ರತಿಯೊಂದು ಪಾಯಿಂಟ್ ಕೂಡ ಒಂದಲ್ಲ ಒಂದು ಪರೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದು. ಸೊ ಇದರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಇನ್ನು ಪ್ರಾಂತಗಳ ವಿಂಗಡಣೆ ಹೆಂಗಿತ್ತು, ಯಾವ ರೀತಿ ಪ್ರಾಂತಗಳನ್ನ ವಿಂಗಡಣೆ, ಇದು ನೋಡ್ರಿ ಬಹಳ ಇಂಪಾರ್ಟೆಂಟು. ಯಾಕಂದ್ರೆ ಇದು KS ಗೂ ಆದಂಥ ಪ್ರಶ್ನೆ, PSIಗೂ ಆದಂಥ ಪ್ರಶ್ನೆ. ಶಾತವಾಹನರ ಕಾಲದಲ್ಲಿ ಪ್ರಾಂತಗಳನ್ನ ಏನೆಂದು ಕರೆಯುತ್ತಿದ್ದರು ಅಂತ ಕೇಳ್ತಾರೆ. ಸಿಂಪಲ್ ಪ್ರಶ್ನೆ, ಮೊದಲನೇ ಪ್ರಶ್ನೆ, ಇದನ್ನೇ ತಲೆ ಮೇಲೆ ಹೊಡೆದಂಗೆ ಪ್ರಶ್ನೆ ಬರುತ್ತೆ. ಪ್ರಾಂತಗಳನ್ನ ಏನೆಂದು ಕರೆಯುತ್ತಿದ್ದರು ಅಂತಂದ್ರೆ ಅಹರ. ಇನ್ನು ಇದರ ಮುಖ್ಯಸ್ಥ ಯಾರಾಗಿದ್ರು? ಅಮಾತ್ಯ. ಇದು ಪ್ರಶ್ನೆ ಆಗಿದೆ ವೆರಿ ವೆರಿ ರೀಸೆಂಟ್ಲಿ. ಪ್ರಾಂತಗಳನ್ನ ಏನಂತ ಕರಿತಿದ್ರು? ಅಹರ. ಇದು ಪ್ರಶ್ನೆ ಆಗಿದ್ದು. ಇನ್ನು ಗ್ರಾಮಗಳನ್ನ ಏನಂತ ಕರಿತಿದ್ರು? ಗ್ರಾಮ ಅಂತಾನೆ ಕರಿತಾ ಇದ್ರು. ಇನ್ನು ಗ್ರಾಮದ ಮುಖ್ಯಸ್ಥನ ಹೆಸರೇನು? ಗ್ರಾಮದ ಮುಖ್ಯಸ್ಥ ಗ್ರಾಮಿಕ. ಗ್ರಾಮದ ಮುಖ್ಯಸ್ಥ ಗ್ರಾಮಿಕ. ಇನ್ನು ನಗರದ ಆಡಳಿತವನ್ನ ಯಾರು ಮಾಡ್ತಾ ಇದ್ರು? ಇದು ನೋಡ್ರಿ KS 2017ರ ಪ್ರಶ್ನೆ, ನಿಗಮ ಸಭಾ. KS 2017ರ ಪ್ರಶ್ನೆ. ನಾನು ಹೇಳಿದ್ದೀನಿ ನಮ್ಮ ಕ್ಲಾಸಿನ ಪ್ರತಿಯೊಂದು ಪಾಯಿಂಟು ಕೂಡ ಪ್ರಶ್ನೆಗಳೇ ಒಂದಲ್ಲ ಒಂದು ಎಕ್ಸಾಮಲ್ಲಿ. ಈ ನಿಗಮ ಸಭಾದಲ್ಲಿ ಯಾರ್ಯಾರು ಇರ್ತಿದ್ರು? ನಗರದ ಪ್ರಮುಖ ವ್ಯಾಪಾರಿಗಳು ಈ ನಿಗಮ ಸಭಾದ ಭಾಗವಾಗಿದ್ರು. ನೀಟಾಗಿ ಪಾಠ ಕೇಳಿಸ್ಕೊಳ್ರಿ, ನೀಟಾಗಿ ನೋಟ್ಸ್ ಮಾಡ್ಕೊಳ್ರಿ. ಇದು ಬಹಳ ಇಂಪಾರ್ಟೆಂಟ್. ನೀವು ನೋಟ್ಸ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನೆನಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಹೀಗಾಗಿ ಪ್ರತಿಯೊಂದು ಪಾಯಿಂಟು ಕೂಡ ನಿಮಗೆ ಗೋಲ್ಡನ್ ಪಾಯಿಂಟ್. ಇದು ಗೋಲ್ಡನ್ ಪಾಯಿಂಟ್. ಓಕೆ, ಸೊ ಇವನ್ನೆಲ್ಲ ಬರ್ಕೊಳ್ತಾ ಹೋಗ್ರಿ. ಆಮೇಲೆ ನೋಡ್ರಿ ತುಂಬಾ ಜನ ಲೈಕ್ ಮಾಡಿಲ್ಲ. ಇಷ್ಟು ಜನ ನೋಡ್ತಾ ಇದ್ದೀರಿ, 280 ಜನ ನೋಡ್ತಾ ಇದ್ದೀರಿ, 170 ಲೈಕ್ ಮಾಡಿರಿ. ಸೊ ನೋಡೋಣ, 270 ಲೈಕ್ ಮಾಡಿ ನೋಡೋಣ ಒಂದ್ಸರ್ತಿ. ಎಲ್ಲರೂ ಜೊತೆಗೆ ಲೈಕ್ ಬಟನ್ ಮೇಲೆ ಒತ್ತಿ ಬಿಡ್ರದನ್ನ, ಏನಾಗೋದಿಲ್ಲ. ಓಕೆ, ಸೊ ಶಾತವಾಹನರ ಸಮಾಜ ಹೇಗಿತ್ತು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ರಿ. ಶಾತವಾಹನರ ಸಮಾಜ ಎಂತಹ ಧರ್ಮವನ್ನ ಇವರು ಪಾಲಿಸ್ತಾ ಇದ್ರು? ವೈದಿಕ ಧರ್ಮ. 4 ಪಾಯಿಂಟ್ ಹೇಳ್ತೀನಿ. ವೈದಿಕ ಧರ್ಮವನ್ನ ಫಾಲೋ ಮಾಡ್ತಾ ಇದ್ರು. ಶಾತವಾಹನರು ಬ್ರಾಹ್ಮಣರಾಗಿದ್ರು. ಸೊ ಹೀಗಾಗಿ ಯಜ್ಞ ಯಾಗಾದಿಗಳನ್ನ ಕೂಡ ಮಾಡ್ತಾ ಇದ್ರು. ಆಚರಣೆ ಮಾಡ್ತಾ ಇದ್ರು. ಇದು ಇಂಪಾರ್ಟೆಂಟ್ ಪಾಯಿಂಟು. ಇದ್ರ ಜೊತೆಗೆ ನೆಕ್ಸ್ಟ್, ಇವರ ಕಾಲದಲ್ಲಿ ಚತುರ್ವರ್ಣ ಪದ್ಧತಿ ಇತ್ತ? ಎಸ್, ಚತುರ್ವರ್ಣ ಪದ್ಧತಿ ಇತ್ತು. ನಿಧಾನವಾಗಿ ಜಾತಿ ಪದ್ಧತಿ ಕೂಡ ಆರಂಭವಾಗಿದ್ದು ಇವ್ರ ಕಾಲದಲ್ಲಿ. ಯಾಕಂದ್ರೆ ಸಾಕಷ್ಟು ಜನ ವಿದೇಶಿಯರು ಬಂದರು ಇವ್ರ ಕಾಲದಲ್ಲಿ. ಗ್ರೀಕರು, ಸಕರು ಇವರೆಲ್ಲ ಬಂದಿದ್ದರಿಂದ ಹೊಸ ಜಾತಿಗಳು ಕೂಡ ಸೃಷ್ಟಿಯಾದವು. ಆಮೇಲೆ ಹಲವಾರು ಜಾತಿಗಳು ಹುಟ್ಟುಕೊಳ್ಳುತ್ತವೆ. ಉದಾಹರಣೆಗೆ ಗೊಲ್ಲಿಕರು ಅಂದ್ರೆ ಏನು ಅಂತ ಒಂದ್ಸರ್ತಿ ಪ್ರಶ್ನೆ ಕೇಳಿದ್ದಾರೆ. ಗೊಲ್ಲಿಕರು ಅಂದ್ರೆ ಏನು? ದನ ಕಾಯೋರು. ನಿಮ್ಗೆ ಪ್ರಶ್ನೆ ಎಲ್ಲಿಂದ ಬಂದಿದೆ ಅಂತೇಳಿ ಗೊತ್ತಾಗೋದಿಲ್ಲ. ಪ್ರಶ್ನೆ ಏನಿರುತ್ತೆ? ಪ್ರಾಚೀನ ಭಾರತದಲ್ಲಿ ಗೊಲ್ಲಿಕರು ಅಂದ್ರೆ ಏನು? ದನ ಕಾಯೋರು. ಈಗ ನೆಕ್ಸ್ಟ್ ಪ್ರಶ್ನೆ ಕೇಳ್ತೀನಿ ನೋಡ್ರಿ. ಇದು ಪ್ರಶ್ನೆ ನಿಮ್ಗೆ ಆಗಿದೆ, ನಿಮಗೆ ಗೊತ್ತಿದೆ, ಈ ಪ್ರಶ್ನೆ ಕೇಳಿರ್ತೀರಿ, ಬಟ್ ಎಲ್ಲಿಂದ ಗೊತ್ತಿಲ್ಲ. ಹಲಿಕರು ಅಂತಂದ್ರೆ ಯಾವುದು ಅಂತೇಳಿ ಪ್ರಶ್ನೆ ಆಗಿದೆಯಾ? ಯಾರಾಗಿದೆ ಅಂತೀರಿ? ಎಲ್ಲರೂ ಹಲಿಕ ಅಂತೇಳಿ ಒಂದ್ಸರ್ತಿ ಬರ್ದು ಬಿಡ್ರಿ ಕಮೆಂಟ್ ಬಾಕ್ಸ್. ಹಲಿಕರು ಪ್ರಶ್ನೆ ಆಗಿದೆಯಾ? ಹಲಿಕರು ಅಂದ್ರೆ ಏನು? ಹಲ ಅಂದ್ರೆ ಏನು? ನೇಗಿಲು. ನೇಗಿಲನ್ನ ಬಳಸೋರು ಯಾರು? ರೈತರು. ಸಿಂಪಲ್. ಕೋಲಿಕರು, ಇದು ಕೂಡ ಪ್ರಶ್ನೆ ಆಗಿತ್ತು. ಕೋಲಿಕರು ಅಂತಂದ್ರೆ ಏನು? ನೇಕಾರರು. ಪ್ರಶ್ನೆ ನೇರವಾಗಿ ಕೇಳ್ತಾರೆ. ಇದು ಪ್ರಶ್ನೆ ಆಗಿತ್ತಲ್ಲ, ಹಲಿಕರು. ಪ್ರಾಚೀನ ಭಾರತದಲ್ಲಿ ಹಲಿಕರು ಅಂದ್ರೆ ಯಾರು? ಮುಗೀತು, ಸಿಂಪಲ್. ಸ್ವರ್ಣಕಾರರು.
ಸ್ವರ್ಣಕಾರರು ಅಂತಂದ್ರೆ ಏನು? ಅಕ್ಕಸಾಲಿಗರು. ಅಕ್ಕಸಾಲಿಗರು ಸಿಂಪಲ್. ಗಂಧಿಗ ಅಂದ್ರೆ ಏನು? ಗಂಧಿಗ ಅಂತಂದ್ರೆ ಯಾರು? ಔಷಧಿಕಾರ. ಗಂಧಿಗ ಅಂತಂದ್ರೆ ಯಾರು? ಔಷಧಿಕಾರ, ಗಂಧಿಗ ಅಂತ ಕರಿತಿದ್ರು. ಕಾಸಕಾರ ಅಂತ ಹೇಳಿ ಕೂಡ ಕೇಳಬಹುದು ಪ್ರಶ್ನೆ. ಕಾಸಕಾರು ಅಂತಂದ್ರೆ ಯಾರು? ಕಂಚಿನ ಉತ್ಪನ್ನಗಳನ್ನು ಮಾಡೋನು ಅಥವಾ ಕಂಚುಗಾರ. ಸೊ ಇವು ವಿಶೇಷ, ಇವೇನೋ ಅತ್ಯಂತ ವಿಶೇಷ. ಈ ಶಬ್ದಗಳೇ ಪ್ರಶ್ನೆ ಆಗ್ತವೆ. ಇನ್ನು ಇವರ ಕಾಲದ ವ್ಯಾಪಾರ ಹೆಂಗಿತ್ತು ಅಂತೇಳಿ ಕೇಳ್ತಾರೆ. ಆರ್ಥಿಕತೆ ಹೇಗಿತ್ತು ಅಂತ ಹೇಳ್ತಾರೆ. ಸೊ ನಾನು ಆರ್ಥಿಕತೆಯನ್ನು ಹೇಳ್ತೀನಿ, ಮೊದಲು ಇದನ್ನ ಬರ್ಕೊಳ್ರಿ ಎಲ್ಲರೂ. ಸರ್ ನಿಮ್ಮ ಹಿಂದೆ ಇರತಕ್ಕಂಥ ಮೂರ್ತಿ ಬಾದಾಮಿದ ಅಂತೇಳಿ ಶ್ರೀಶೈಲ್ ಬೆಲಂಡಿ ಅವರು ಕೇಳ್ತಾ ಇದ್ದಾರೆ. ಎಸ್, ಬಾದಾಮಿದಲ್ಲ, ಐಹೊಳೆಯಲ್ಲಿರ್ತಕ್ಕಂತಹ ಈ ರಾವಣಫಡಿ ದೇವಾಲಯ ಏನಿದೆ, ರಾವಣಫಡಿ ದೇವಾಲಯದ ಪ್ರಸಿದ್ಧ ಶಿವನ ಶಿಲ್ಪ ನನ್ನಿಂದ ಇರೋದು. ಇಲ್ಲಿ ಕಾಣಿಸ್ತಾ ಇದೆಯಾ? ಅದ್ಭುತವಾಗಿರ್ತಕ್ಕಂಥ ಶಿಲ್ಪ. ನೋಡಿದ್ರೆ ನೋಡ್ತಾ ಇರಬೇಕು ಅನಿಸ್ತದೆ. ಎಕ್ಸಲೆಂಟ್. ಓಕೆ ಓಕೆ ನೆಕ್ಸ್ಟ್ ಇನ್ನು ಶಾತವಾಹನರ ಆರ್ಥಿಕತೆ. ನೋಡ್ರಿ, ಯಾರ್ಯಾರು ಇದನ್ನ ಫಸ್ಟ್ ಟೈಮ್ ಕೇಳ್ತಾ ಇದ್ರಿ, ಆರ್ಥಿಕತೆ ಗಿರ್ತಿಕತೆ ಎಲ್ಲಿಂದ ಬಂತು ಸರ್ ಅಂತಂದ್ರೆ ಇದನ್ನೆಲ್ಲ ನೀಟಾಗಿ ಕೇಳಿಸ್ಕೊಳ್ರಿ, ಅಂದಾಗ್ಲೇನೆ ಎಕ್ಸಾಮ್ ಆಗುತ್ತೆ. ಸೊ ಯಾವ ರೀತಿಯ ಕೃಷಿ ವ್ಯವಸ್ಥೆ ಇತ್ತು ಇವ್ರದ್ದು? ಕೃಷಿ ಆಧಾರಿತ. ಕೃಷಿ ಆಧಾರಿತ. ಇನ್ನು ಇವರ ಕಾಲದ ಪ್ರಮುಖ ಬಂದರುಗಳು ಯಾವ್ಯಾವು? ಇದು ನೆನಪಿದೆಯಾ? ಪ್ರಶ್ನೆ PSI ಬಂದಿದ್ದು. ಬಂದರುಗಳು ಯಾವ್ಯಾವು? ಬಂದರುಗಳು ಯಾವ್ಯಾವ ಇವ್ರ ಕಾಲದ್ದು? ವೆರಿ ಗುಡ್, ಎಕ್ಸಲೆಂಟ್. ಒಂದು ಬ್ರೋಚ್ ಅಂತ ಹೇಳಿ ಗುಜರಾತ್ನಲ್ಲಿ. ಬ್ರೋಚ್ ಬಂದರು ಯಾವುದು? ಗುಜರಾತ್ನಲ್ಲಿ. ಇದು ಪ್ರಶ್ನೆ ಆಗಿದೆ. ಮತ್ತೆ ಸೊಪಾರ ಬಂದರು ಮುಂಬೈ ಹತ್ರ ಬರುತ್ತೆ. ಮುಂಬೈ ಹತ್ರ ಬರುತ್ತೆ ಅಂತಂದ್ರೆ ಯಾವ ರಾಜ್ಯ? ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್ ಕಲ್ಯಾಣ ಬಂದರು ಮುಂಬೈಯಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ. MH ಚೌಲ್ ಬಂದರು. ಪ್ರಶ್ನೆ ಸಿಂಪಲ್ ಆಗಿ ಕೇಳ್ತಾರೆ, ಈ ಕೆಳಗಿನ ಯಾವುವು ಶಾತವಾಹನರ ಕಾಲದ ಪ್ರಮುಖ ಬಂದರುಗಳಾಗಿದ್ವು ಅಂತೇಳಿ. ಇನ್ನು ಇವ್ರ ಕಾಲದಲ್ಲಿ ಏನೇನು ರಫ್ತು ಮಾಡ್ತಾ ಇದ್ರು? ರಫ್ತು ಮಾಡ್ತಾ ಇದ್ದದ್ದು ಯಾವುದು? ಮಸ್ಲಿನ್ ಬಟ್ಟೆಯನ್ನ ರಫ್ತು ಮಾಡ್ತಾ ಇದ್ರು, ಹತ್ತಿ ಬಟ್ಟೆಯನ್ನ ರಫ್ತು ಮಾಡ್ತಾ ಇದ್ರು, ಮಸಾಲೆಗಳನ್ನ ರಫ್ತು ಮಾಡ್ತಾ ಇದ್ರು, ಮಸಾಲೆಗಳನ್ನ ರಫ್ತು ಮಾಡ್ತಾ ಇದ್ರು, ಸಾಂಬಾರು ಪದಾರ್ಥಗಳನ್ನ, ಅಥವಾ ಮಸಾಲೆ ಅಂದ್ರೇನು? ಸಾಂಬಾರು ಪದಾರ್ಥ. ಆಮೇಲೆ ವಿಶೇಷವಾಗಿ ಇವ್ರ ಕಾಲದಲ್ಲಿ ರಫ್ತು ಮಾಡ್ತಾ ಇದ್ದು ಯಾವುದು? ಈ ಕಾರ್ನೇಲಿಯನ್ ಮಣಿಗಳು ಅಂತ ಬರ್ತಾವ. ಕಾರ್ನೇಲಿಯನ್ ಮಣಿಗಳು ಅಂತ ಹೇಳಿ ಕಾರ್ನೇಲಿಯನ್ ಮಣಿಗಳು ಬರ್ತವೆ, ಅವನು ಕೂಡ ರಫ್ತು ಮಾಡ್ತಾ ಇದ್ರು. ಇನ್ನು ಆಮದು ಏನೇನು ಮಾಡ್ಕೊಳ್ತಾ ಇದ್ರು? ನಮ್ಮ ಭಾರತೀಯರ ಅತ್ಯಂತ ಪ್ರಿಯವಾದ ದ್ರಾಕ್ಷಾರಸ, ರೈಟ್, ದ್ರಾಕ್ಷಾರಸ. ಆಮೇಲೆ ಗಾಜನ್ನ ಆಮದು ಮಾಡ್ಕೊಳ್ತಾ ಇದ್ರು. ಆಮೇಲೆ ಇನ್ನೊಂದು ನೋಡ್ರಿ, ಈ ಪ್ರಶ್ನೆ ಕೂಡ ಆಗಿದೆ, ಕ್ಲೋವರ್ ಅಂತೇಳಿ ಕರಿತೀವಿ ನಾವು. ಕ್ಲೋವರ್ ಅಂದ್ರೆ ಏನು? ಕುದುರೆಯ ಮೇವಿದು, ಒಂದು ರೀತಿಯಲ್ಲಿ ಹುಲ್ಲಿದು, ಕುದುರೆ ಮೇವು. ಇದನ್ನ ಕೂಡ ಆಮದು ಮಾಡ್ಕೊಳ್ತಾ ಇದ್ರು, ಕ್ಲೋವರ್ ಅಂತ ಹೇಳಿ ಬರುತ್ತೆ. ಆಮೇಲೆ ಉಳಿದಂತೆ ಚಿನ್ನ, ಬೆಳ್ಳಿ, ಸೀಸ, ತವರ, ಚಿನ್ನ, ಬೆಳ್ಳಿ, ಸೀಸ, ತವರ ಕೂಡ ಆಮದು ಮಾಡ್ಕೊಳ್ತಾ ಇದ್ರು. ಸೊ ಎಲ್ಲ ವಿಷಯಗಳು ನಿಮಗೆ ಗೊತ್ತಿರಲಿ ಸರ್. ತುಂಬಾ ಜಾಸ್ತಿ ಆಗಿದೆ ಅಂತ ತಿಳ್ಕೊಬೇಡಿ, ರೈಟ್. ಸಮಾಧಾನವಾಗಿ ಕ್ಲಾಸನ್ನು ನೋಡ್ರಿ, ಪ್ರತಿಯೊಂದು ವಿಷಯಗಳನ್ನು ಅರ್ಥ ಮಾಡ್ಕೊಳ್ರಿ. ಕಾರ್ನೆಲಿಯನ್ ಮನಿ ಅಂತಂದ್ರೆ ಈ ನೀಲಮಣಿ ಅಂತ ಕರೀತಾರೆ, ಗೊತ್ತಾ? ಅದೇ ನೀಲಮಣಿ. ಇನ್ನು ಕ್ಲೋವರ್ ಅಂದ್ರೆ ಕುದುರೆ ಮೇವು. ಗಾಜನ್ನ ಆಮದು ಮಾಡ್ಕೊಳ್ತಾ ಇದ್ರು ಅಂತ ಕೇಳಿದ್ರೆ ಎಸ್, ಗಾಜನ್ನ ಕೂಡ ಆಮದು ಮಾಡ್ಕೊಳ್ತಾ ಇದ್ರು. ಗಾಜನ್ನ ಕೂಡ ಎಸ್. ಅಲ್ರೈಟ್, ಮುಂದಿನ ಸ್ಲೈಡ್ಗೆ ಹೋಗೋಣ. ಎಲ್ಲರೂ ಬರ್ಕೊಳ್ರಿ ಬೇಗ. ಓಕೆ, ಇನ್ನು ಇವ್ರ ಕಾಲದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರತಕ್ಕಂಥ ವಿಷಯ ಅಂತಂದ್ರೆ ಏನು? ಇವರ ಕಾಲದ ನಾಣ್ಯ ವ್ಯವಸ್ಥೆ. ಯಾಕೆ ಸರ್ ಅಂತ ನಾಣ್ಯ ವ್ಯವಸ್ಥೆ? ಏನು ಇವರೇನು ಅದ್ಭುತವಾದ ನಾಣ್ಯಗಳನ್ನು ಹೊರಡಿಸಿದ್ರ? ಇಲ್ಲ, ಚಿನ್ನದ ನಾಣ್ಯಗಳು ಹೆಚ್ಚಾಗಿ ಕಂಡು ಬಂದವ. ಚಿನ್ನ ಇರಲಿಲ್ಲ ಇವ್ರ ಹತ್ರ, ಬಹಳ ಕಡಿಮೆ. ಚಿನ್ನ ನೋ. ಬೆಳ್ಳಿ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು, ತಾಮ್ರದ ನಾಣ್ಯಗಳು ಎಸ್ ಸ್ವಲ್ಪ ಕಂಡು ಬಂದಿವೆ. ಯಾಕ ಇವ್ರ ಹತ್ರ ನಮ್ಮ ಭಾರತದಲ್ಲಿ ಮೆಟಲ್ಸ್ ಕಂಡು ಬಿಡೋದೇ ಕಡಿಮೆ.
ಸೊ ಹೀಗಾಗಿ ಇವರು ಹೊಸ ರೀತಿಯ ನಾಣ್ಯಗಳನ್ನು ಇವರು ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸ್ತಾರೆ. ಯಾವ ನಾಣ್ಯ ಅಂಥೇಳಿ? ಪೋಟಿನ್ ನಾಣ್ಯಗಳು. ಇದನ್ನ ನೆನಪಲ್ಲಿ ಇಟ್ಕೊಳ್ರಿ. ಈ ವರ್ಡು ನಿಮ್ಮ ತಲೆಯೊಳಗೆ ಹೋಗಿಬಿಡಬೇಕು. ಪೋಟಿನ್ ಅಂದ್ರೆ ಏನು? ತಾಮ್ರದ ಜೊತೆಗೆ ಸೀಸವನ್ನು ಮಿಕ್ಸ್ ಮಾಡಿ ತಾಮ್ರ ಮತ್ತು ಸೀಸವನ್ನು ಹೊಂದಿರತಕ್ಕಂಥ ಪೋಟಿನ್ ನಾಣ್ಯ. ಒಂದ್ಸರ್ತಿ ಪ್ರಶ್ನೆ ಏನು ಕೇಳಿದ್ರು RSIಯಲ್ಲಿ, ಶಾತವಾಹನರ ಕಾಲದಲ್ಲಿ ಪೋಟಿನ್ ನಾಣ್ಯಗಳನ್ನು ಪರಿಚಯಿಸಲು ಕಾರಣ ಯಾಕಪ್ಪ? ಇಲ್ಲಿ ಚಿನ್ನ ಇರಲಿಲ್ಲ, ಬೆಳ್ಳಿ ತುಂಬ ಕಡಿಮೆ ಇತ್ತು, ಬೆಳ್ಳಿ ತಾಮ್ರ. ಸೊ ಹೀಗಾಗಿ ತಾಮ್ರದ ಜೊತೆಗೆ ಮಿಕ್ಸ್ ಮಾಡೋದು ಅನಿವಾರ್ಯವಾಗಿತ್ತು ಅವರಿಗೆ, ಅನಿವಾರ್ಯ ಆಗಿತ್ತು. ಸೊ ಪೋಟಿನ್ ನಾಣ್ಯಗಳು ಕಣ್ಣು ಮುಚ್ಚಿ ಫಿಕ್ಸ್ ಪ್ರಶ್ನೆ ಇದು. ಪೋಟಿನ್ ನಾಣ್ಯಗಳು ಕಣ್ಣು ಮುಚ್ಚಿ ಫಿಕ್ಸ್ ಪ್ರಶ್ನೆ. ಸೊ ದಯವಿಟ್ಟು ಇದನ್ನ ಕೂಡ ನೀವು ಬರ್ಕೊಳ್ರಿ. ಪಂಚಮಾರ್ಕಡಲ್ಲ ಅನುರಾಧ ಅವರೇ, ಶಾತವಾಹನರದಿದು. ಆಮೇಲೆ ಶಾತವಾಹನರ ಅದ್ಭುತ ಸಾಧನೆ ನಮಗೆ ಕಂಡು ಬರೋದೇ ಅವರ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ. ಮುಂದಿನ ಟಾಪಿಕ್ ಯಾವುದು ಅಂತಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪ. ಆಮೇಲೆ PPTಯನ್ನ ನೋಡ್ರಿ, PPT ಬೇಕು ಅನ್ನೋರು ನಾನು ನಮ್ಮ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋದು. ಪ್ರತಿದಿನ ತರಗತಿಯ ನಂತರ ಗ್ರೂಪ್ನಲ್ಲಿ ನಾನು ಹಾಕಿರ್ತೀನಿ. ಸೊ ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಬರ್ಕೊಳ್ಳೋರು ಬರ್ಕೊಳ್ಳಿ, ಒಳ್ಳೆಯದು. ನನ್ನ ಪ್ರಕಾರ ಬರ್ಕೊಳ್ಳೋದು ಇಸ್ ಬೆಸ್ಟ್ ಆಪ್ಷನ್. ಅರ್ಥ ಆಯ್ತಾ? ಇನ್ನು ಯಾವ ರೀತಿಯ ವಾಸ್ತುಶಿಲ್ಪ? ಹಿಂದೂ ವಾಸ್ತುಶಿಲ್ಪ ಕಂಡು ಬಂದಿದೆಯಾ? ಇಲ್ಲ. ಜೈನ ವಾಸ್ತುಶಿಲ್ಪ ಇವ್ರ ಕಾಲದಲ್ಲಿ ಕಂಡು ಬಂತ? ಇಲ್ಲ. ಇವ್ರ ಕಾಲದಲ್ಲಿ ಕಂಡು ಬಂದಿದ್ದೆ ಓನ್ಲಿ ಬೌದ್ಧ ವಾಸ್ತುಶಿಲ್ಪ. ಬೌದ್ಧ ವಾಸ್ತುಶಿಲ್ಪದಲ್ಲೂ ವಿಶೇಷವಾಗಿ ಏನು? ಸ್ತೂಪಗಳು ಕಂಡು ಬರ್ತವೆ, ಚೈತ್ಯಗಳು ಕಂಡು ಬರ್ತವೆ, ವಿಹಾರಗಳು ಕಂಡು ಬರ್ತವೆ. ಓಕೆ, ಸ್ತೂಪ, ಚೈತ್ಯ, ವಿಹಾರಗಳು ಮೂರುದ್ರ ನಡುವೆ ಅರ್ಥ ಮಾಡಿಕೊಡ್ರಿ. ಸ್ತೂಪ ಅಂತಂದ್ರೆ ಏನು? ಬುದ್ಧನ ಅವಶೇಷಗಳ ಮೇಲೆ ಕಟ್ಟಲಾದ. ಸ್ತೂಪ ಅಂದರೆ ಏನು? ಬುದ್ಧನ ಅವಶೇಷಗಳ ಮೇಲೆ ಕಟ್ಟಲಾದ ಪೂಜಾ ಸ್ಥಳ. ಇದು ಕಟ್ಟಲಾದ ಪೂಜಾ ಸ್ಥಳ ಅಂದ್ರೆ ಬುದ್ಧನ ಏನು ಅವಶೇಷಗಳಿದ್ವು ಅದರ ಮೇಲೆ ಕಟ್ಟಲಾದಂಥ ಪೂಜಾ ಸ್ಥಳವನ್ನ ಸ್ತೂಪ ಅಂತೀವಿ. ಚೈತ್ಯ ಅಂದ್ರೆ ಏನು? ಚೈತ್ಯ ಅಂದ್ರೆ ಏನು ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ನೀವು. ಚೈತ್ಯ ಅಂದ್ರೆ ಏನು? ಚೈತ್ಯ ಇಸ್ ನಥಿಂಗ್ ಬಟ್ ಬೌದ್ಧ ಭಿಕ್ಕುಗಳ ಪೂಜಾ ಸ್ಥಳ ಅಥವಾ ಪ್ರಾರ್ಥನಾ ಗೃಹ ಅಂತ ಹೇಳ್ಬೋದು. ಪ್ರಾರ್ಥನಾ ಗೃಹ. ಇನ್ನು ವಿಹಾರ ಅಂತಂದ್ರೆ ಬೌದ್ಧ ಭಿಕ್ಕುಗಳ ವಿಶ್ರಾಂತಿ ಗೃಹ. ವಿಶ್ರಾಂತಿ ತೆಗೆದುಕೊಳ್ಳುತ್ತೆ. ಪ್ರಶ್ನೆ ಹೆಂಗೆ ಕೇಳ್ತಾರೆ? ಈ ಕೆಳಗಿನ ಯಾವುದು ವಿಹಾರ ಅಥವಾ ವಿಹಾರಗಳು ಅಂತೇಳಿ ಕೇಳಿ, ಇದು ವಿಶ್ರಾಂತಿ ಗೃಹ, ಇದು ಪ್ರಾರ್ಥನಾ ಗೃಹ ಅಥವಾ ಬುದ್ಧನ ಪೂಜಾ ಸ್ಥಳ, ಇವೆಲ್ಲ ಕೇಳ್ತಾರೆ. ಸೊ ಇವರ ಕಾಲದಲ್ಲಿ ಅನೇಕ ರೀತಿಯ ಏನು ಕಂಡು ಬರ್ತಿದ್ವು? ಬೌದ್ಧ ವಾಸ್ತುಶಿಲ್ಪ ಇವರ ಕಾಲದಲ್ಲಿ ನಮಗೆ ಕಂಡು ಬಂದಿದೆ. ಸೊ ಈ ಬೌದ್ಧ ವಾಸ್ತುಶಿಲ್ಪದಲ್ಲಿ ಏನೇನಿದೆ? ಮೊದಲನೇದಾಗಿ ನಂಬರ್ 1 ಯಾವುದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು? ಮೊದಲನೇದಾಗಿ ಸ್ತೂಪ ಅಂದ್ರೆ ಏನು ಅಂತ ತಿಳ್ಕೊಳ್ರಿ. ಸ್ತೂಪ ಅಂದ್ರೆ ಸಿಂಪಲ್, ನೀವು ಆರ್ಕಿಟೆಕ್ಚರ್ ನೆನಪಿಟ್ಕೋಬಹುದು. ಒಂದೇ ನಿಮಿಷದಲ್ಲಿ ಸ್ತೂಪ ಅಂದ್ರೆ ಏನಂತ ಹೇಳ್ತೀನಿ. ಸ್ತೂಪ ಅಂದ್ರೆ ಬೇಸಿಕಲಿ ಏನು? ಈ ಬುದ್ಧನ ದೇಹದ ಅವಶೇಷಗಳು. ಈಗ ಮೂಳೆ ಆಗಿರ್ಬೋದು, ಬೂದಿ ಆಗಿರ್ಬೋದು, ಇವು ಮೊದಲಿಗೆ ಅಶೋಕನಕ್ಕಿಂತ ಮೊದಲು ಅಜಾತಶತ್ರುವಿನ ಕಾಲದಲ್ಲಿ 9 ಸ್ಥಳಗಳಲ್ಲಿ ಅಶೋಕನ ದೇಹದ ಏನು ಉಳಿದಂತ ಅವಶೇಷಗಳಿದ್ವು ಅವುಗಳನ್ನ ಇಟ್ಟು ಅದರ ಮೇಲೆ ಕಟ್ಟಡಗಳನ್ನ ಕಟ್ಟಿದ್ರು. ಅವೇ ಸ್ತೂಪಗಳಾದವು. ಅಶೋಕ ಅವುಗಳನ್ನ ತೆಗೆಸಿ 84,000 ಜಾಗಗಳಲ್ಲಿ ಅವುಗಳನ್ನ ಹಂಚಿಬಿಟ್ಟ. ಸ್ತೂಪ ಅಂತಂದ್ರೆ ಹೆಂಗಿರುತ್ತೆ? ಬೇಸಿಕಲಿ ಈ ರೀತಿ ಇರುತ್ತೆ ಸ್ತೂಪ. ಈ ಮೇಲಿನ ಭಾಗವನ್ನ ಅಂಡ ಅಂತ ಹೇಳಿ ಕರೀತಾರೆ. ಮೇಲಿನ ಭಾಗವನ್ನ ಅಂಡ ಅಂತ ಕರೀತಾರೆ. ಈ ಭಾಗವನ್ನ ಹರ್ಮಿಕಾ ಅಂತ ಹೇಳಿ ಕರೀತಾರೆ. ಇಲ್ಲಿ ಮೇಲ್ಗಡೆ ಹಿಂಗೆ ಛತ್ರಿ ತರ ಇರುತ್ತೆ ನೋಡಿ, ಇದು ಛತ್ರ. ಇನ್ನು ಇದರ ಸುತ್ತಲೂ ಏನಿರುತ್ತೆ? ನಮಗೆ ಒಂದು ಪ್ರದಕ್ಷಿಣಾ ಪಥ ಕಂಡು ಬರುತ್ತೆ. ಇದ್ರ ಬಗ್ಗೆ ಏನು ಪ್ರಶ್ನೆ ಕೇಳಬಹುದು ಅದನ್ನು ಹೇಳ್ತೀನಿ ನಾನು ನೆಕ್ಸ್ಟ್. ಪ್ರದಕ್ಷಿಣಾ ಪಥ. ಇನ್ನು ಹೊರಗಡೆ ಒಂದು ಗೇಟ್ ಇರುತ್ತೆ, ಕಂಪೌಂಡ್ ತರ. ಈ ಕಂಪೌಂಡ್ ಅನ್ನ ಏನಂತ ಕರಿತೀವಿ? ವೇದಿಕ. ಈ ಕಂಪೌಂಡ್ಗಳಲ್ಲಿ 4 ದಿಕ್ಕಿಗೆ ಒಂದೊಂದು ಗೇಟ್ ಇರುತ್ತೆ. ಈ ಗೇಟ್ ಅನ್ನ ಏನಂತ ಹೇಳಿ ಕರಿತೀವಿ? ತೋರಣ ಅಂತ ಹೇಳಿ ಕರಿತೀವಿ. ಇನ್ನು ಈ ಸೆಂಟರ್ ಪಾರ್ಟ್ ಅಲ್ಲಿ ಮೇದಿ ಅಂತ ಇರುತ್ತೆ, ಮಧ್ಯಭಾಗದಲ್ಲಿ ಮೇದಿ. ಸೊ ಇದ್ರ ಬಗ್ಗೆ ನಮಗೆ ಪ್ರಶ್ನೆ ಬೇಸಿಕಲಿ ಏನು ಬರ್ತವೆ? ಯಾವ ಭಾಗದ ಕೆಳಗೆ ಬುದ್ಧನ ಅವಶೇಷಗಳಿತ್ತು?
ಬುದ್ಧನ ಅವಶೇಷಗಳನ್ನು ಈ ಕೆಳಗಿನ ಯಾವ ಭಾಗದ ಕೆಳಗಡೆ ಇತ್ತು ಅಂತಂದ್ರೆ ನೀವು ಮೇಧಿ ಅನ್ನಬೇಕು. ಹೊರಗೋಡೆ ಯಾವುದು ಅಂತೇಳಿ ಕೇಳ್ತಾರೆ. ಕಂಪೌಂಡ್ಗೆ ಏನಂತೇಳಿ ಕರಿತಾ ಇದ್ರು ಅಂತಂದ್ರೆ ವೇದಿಕಾ ಅನ್ನಬೇಕು. ಇನ್ನು ಗೇಟಿಗೆ ಏನಂತ ಕರೀತಾರೆ ಅಂದ್ರೆ ತೋರಣ ಅನ್ನಬೇಕು. ಇವು ಮೂರು ಗೊತ್ತಿರಬೇಕು. ಅಂಡ, ಹರ್ಮಿಕ, ಛತ್ರ ಓಕೆ. ಬಟ್ ನಿಮಗೆ ಪ್ರಶ್ನೆ ಏನು ಕೇಳೋದು ಎಕ್ಸಾಮ್ ಅಲ್ಲಿ, ತೋರಣ ಅಂದ್ರೆ ಏನು, ವೇದಿಕಾ ಅಂತಂದ್ರೆ ಏನು, ಮೇಧಿ ಅಂದ್ರೆ ಏನು. ತೋರಣ ಅಂದ್ರೆ ಏನು, ವೇದಿಕಾ ಅಂದ್ರೆ ಏನು, ಮೇಧಿ ಅಂದ್ರೆ ಏನು, ಈ ಮೂರು ಪ್ರಶ್ನೆಗಳು ಅತ್ಯಂತ ಪ್ರಮುಖವಾಗ್ತವೆ. ಸೊ ಈ ಮೂರು ಪ್ರಶ್ನೆಗಳ ಬಗ್ಗೆ ಹೆಚ್ಚಾಗಿರಲಿ. ಇನ್ನು ಶಾತವಾಹನರ ಕಾಲದಲ್ಲಿ ಎರಡು ಸ್ತೂಪಗಳನ್ನ ಕಟ್ತಾರೆ ಪ್ರಮುಖವಾಗಿ. ಮೊದಲನೇದಾಗಿ ಅಮರಾವತಿ ಸ್ತೂಪ. ಅಮರಾವತಿ ಸ್ತೂಪ ಎಲ್ಲಿ ಕಟ್ಟಲಾಗಿದೆ? ಇದು ಅಮರಾವತಿ, ಆಂಧ್ರ ಪ್ರದೇಶ. ಇದರ ಬಗ್ಗೆ ನಾನು ನಿಮಗೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಎರಡನೇದು ಯಾವುದು ಅಂತಂದ್ರೆ ನಾಗಾರ್ಜುನಕೊಂಡ ಸ್ತೂಪ. ನಾಗಾರ್ಜುನಕೊಂಡ ಸ್ತೂಪ. ಮೂರನೇ ಪ್ರಮುಖ ಸ್ತೂಪ ಸನ್ನತಿ ಸ್ತೂಪ, ನಾನು ಆಲ್ರೆಡಿ ಹೇಳಿದ್ದೀನಿ. ಇಲ್ಲಿ ಇದರ ಮೇಲೆ ಏನು ಪ್ರಶ್ನೆಗಳು ಬರ್ತವೆ ಸರ್? ಅಮರಾವತಿ ಸ್ತೂಪ ಯಾರ ಕಾಲದಲ್ಲಿ ನಿರ್ಮಾಣವಾಯಿತು ಅಂತೇಳಿ ಯಾರಾದರೂ ಕೇಳಿದ್ರೆ ನೀವು ಹೇಳಬೇಕು ವಶಿಷ್ಠಿ ಪುತ್ರ ಪುಲಮಾವಿ ಕಾಲದಲ್ಲಿ. ಸರ್ ದಕ್ಷಿಣ ಭಾರತದ ಅತಿ ದೊಡ್ಡ ಸ್ತೂಪ ಯಾವುದು ಅಂತಂದ್ರೆ ಅಮರಾವತಿ ಸ್ತೂಪ. ಭಾರತದ ಅತಿ ದೊಡ್ಡ ಸ್ತೂಪ. ಅತಿ ದೊಡ್ಡ ಸ್ತೂಪ ಯಾವುದು ಅಂತಂದ್ರೆ ಇದೆ. ಇದನ್ನ ಯಾವುದರಿಂದ ಕಟ್ಟಿದ್ದಾರೆ ಅಂತಂದ್ರೆ ಬಿಳಿ ಅಮೃತ ಶಿಲೆಯಿಂದ ಕಟ್ಟಿದ್ದಾರೆ, ವೈಟ್ ಮಾರ್ಬಲ್ ಇಂದ ಕಟ್ಟಿದ್ದಾರೆ ಇದನ್ನ. ಇನ್ನು ನಾಗಾರ್ಜುನಕೊಂಡ ಸ್ತೂಪ, ಇದು ಕೂಡ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಇಲ್ಲಿ ಬುದ್ಧ ವಿಷ್ಣುವಿನ ತರ ಹಾವಿನ ಮೇಲೆ ಅಥವಾ ಸರ್ಪದ ಮೇಲೆ ಮಲಗಿದ ಚಿತ್ರ ಇದೆ. ಮಲಗಿದ ಚಿತ್ರ ನಮಗೆ ಕಂಡು ಬರ್ತದೆ. ಇನ್ನು ಸನ್ನತಿ ಸ್ತೂಪ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟು. ಈ ಅಶೋಕನ ಶಾಸನದ ಜೊತೆಗೆ ಇಲ್ಲಿ ಪತ್ತೆಯಾಗಿದೆ. ಸೊ ಇಷ್ಟು ನಿಮಗೆ ನೆನಪಿದ್ರೆ ಸಾಕು. ಈ ಮೂರು ಸ್ತೂಪಗಳು ನಿಮಗೆ ನೆನಪಲ್ಲಿದ್ರೆ ಸಾಕು, ಖಲಾಸ್. ದಕ್ಷಿಣ ಭಾರತದ ಅತಿ ದೊಡ್ಡ ಸ್ತೂಪ ಯಾವುದು? ಯಾವ ಶಿಲೆಯಿಂದ ಕಟ್ಟಿದ್ದಾರೆ? ಯಾರು ಕಟ್ಟಿಸಿದ್ದಾರೆ? ನಾಗಾರ್ಜುನ ಸ್ತೂಪದಲ್ಲಿ ಅಶೋಕನ ಒಂದು ಶಿಲ್ಪ ಇದೆ. ಹೆಂಗಿದೆ ಅಂತಂದ್ರೆ ಅಶೋಕ ಅದ್ರ ಮೇಲೆ ಮಲಗಿದಾನೆ, ಹಾವಿನ ಮೇಲೆ ವಿಷ್ಣು ಹೆಂಗ್ ಮಲಗ್ತಾನಲ್ಲ ಆ ರೀತಿಯಲ್ಲಿ. ಸನ್ನತಿ ಸ್ತೂಪ ಭೀಮಾ ನದಿ ದಂಡೆ ಮೇಲೆ ಬರುತ್ತಿದ್ದು. ಗುಲ್ಬರ್ಗ ಜಿಲ್ಲೆಯಲ್ಲಿ ಭೀಮಾ ನದಿ ದಂಡೆ ಮೇಲೆ ಬರುತ್ತೆ. ಸರಿ, ನಾಟ್ ಗುಲ್ಬರ್ಗ, ದಯವಿಟ್ಟು ಕ್ಷಮಿಸಿ. ಗುಲ್ಬರ್ಗ ಜಿಲ್ಲೆಯವರು ಕಲಬುರಗಿ. ಇನ್ನು ಇವು ಪ್ರಮುಖ ಸ್ತೂಪಗಳಾದವು ಇವು. ಇನ್ನು ಸ್ತೂಪಗಳಾದ ತಕ್ಷಣ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ಬೇಕಾಗತ್ತೆ? ಚೈತ್ಯಗಳಿಗೆ ಹೋಗ್ಬೇಕಾಗತ್ತೆ. ಸ್ತೂಪಗಳ ನಂತರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಷಯ ಯಾವುದು? ಚೈತ್ಯಗಳು. ಭಾರತದ ಅತಿ ದೊಡ್ಡ ಸ್ತೂಪ ಇವ್ರ ಕಾಲದಲ್ಲಿ ನಿರ್ಮಾಣ ಆಯಿತು. ಭಾರತದ ಅತಿ ದೊಡ್ಡ ಚೈತ್ಯ ಈ ಶಾತವಾಹನರ ಕಾಲದಲ್ಲಿ ನಿರ್ಮಾಣವಾಗಿದ್ದು ಯಾವ ಚೈತ್ಯ ಅಂತ ಹೇಳಿ ಕರಿತೀವಿ? ಕರ್ಲೆ ಚೈತ್ಯ. ಇದನ್ನ ಯಾರು? ಬನವಾಸಿಯ ವೈಜಯಂತಿ ನಿರ್ಮಿಸಿದ ಅಂತ ಹೇಳಿ ಹಲವಾರು ಪುಸ್ತಕಗಳಲ್ಲಿ ಏನ್ ನೀಡಿದ್ದಾರೆ? ಬನವಾಸಿ ವೈಜಯಂತಿ ನಿರ್ಮಿಸಿದ ಅಂತ ಕೊಟ್ಟಿದ್ದಾರೆ. ಬಟ್ ಇಟ್ ಈಸ್ ಅ ಸಬ್ಜೆಕ್ಟ್ ಟು ಇಂಟರ್ಪ್ರಿಟೇಷನ್ಸ್. ಅಂದ್ರೆ ಇದನ್ನ ಪ್ರೂವ್ ಮಾಡಕ್ ಆಗೋದಿಲ್ಲ. ಬಟ್ ಹಲವಾರು ಸಾಹಿತ್ಯಿಕ ಆಧಾರಗಳ ಮೇಲೆ ನಾವು ಇದನ್ನ ಮಾತ್ರ ಹೇಳಬಹುದು. ಇದನ್ನ ಏನಂತೇಳಿ ಕೂಡ ಕರೀತಾರೆ? ಮಹಾಚೈತ್ಯ. ಇನ್ನು ಚೈತ್ಯಗಳು ಹೆಂಗಿರ್ತವೆ? ಚೈತ್ಯಗಳು ಬೇಸಿಕಲಿ ಹೆಂಗಿರ್ತವೆ? ಅದರ ಮೇಲೆ ಇಟ್ ಈಸ್ ಅ ವಾಲ್ಟೆಡ್ ಚೇಂಬರ್ ಇರುತ್ತೆ. ಅಂತಂದ್ರೆ ನೋಡ್ರಿ, ಈಗ ಅರ್ಧ ಚಂದ್ರಾಕಾರ. ಆಮೇಲೆ ಇಲ್ಲಿ ಇದನ್ನ ಡಿವಿಷನ್ ಮಾಡಿರ್ತಾರೆ ಈ ರೀತಿ. ಇದರ ಹಿಂದಿನ ಭಾಗದಲ್ಲಿ ಒಂದು ಚಿಕ್ಕ ಸ್ತೂಪದ ರೀತಿಯ ಆಕಾರ ಬರ್ತದೆ. ಇನ್ನು ಮುಂದೆ ಬಾಲ್ಕನಿ ಬರುತ್ತೆ, ವರಾಂಡ ಅಂತೇಳಿ ಕರಿತೀವಿ. ಆಮೇಲೆ ಚೈತ್ಯದ ಮುಂಭಾಗದಲ್ಲಿ ಒಂದು ಕಿಟಕಿ ಬರುತ್ತೆ. ಕಿಟಕಿ ಕೂಡ ಬರುತ್ತೆ. ಸೊ ನೆನಪಲ್ಲಿರಲಿ, ಏನಿರುತ್ತೆ? ಮೇಲ್ಗಡೆ ವಾಲ್ಟೆಡ್ ಚೇಂಬರ್. ಯಾಕಂದ್ರೆ ಮೊನ್ನೆ KPTCL ಜೂನಿಯರ್ ಅಸಿಸ್ಟೆಂಟ್ ಅಲ್ಲಿ ಕೇಳಿದ್ದ ಇದನ್ನ. ವಾಲ್ಟೆಡ್ ಚೇಂಬರ್ ಇರುತ್ತೆ, 3 ಡಿವಿಷನ್ಸು, ಪಿಲ್ಲರ್ಡ್ ಹಾಲ್ಸ್ ಇರ್ತವೆ. ದೇರ್ ವಿಲ್ ಬಿ ಅ ಗ್ಯಾಲರಿ. ಆಮೇಲೆ ಎಂಟ್ರೆನ್ಸ್ ಅಲ್ಲಿ ನಮ್ಗೆ ಏನು ಕಂಡು ಬರ್ತದೆ? ಗವಾಕ್ಷಿ ಕಿಟಕಿ ಅಂತ ಕರಿತೀವಿ ನಾವು ಹಿಂದೂ ವಾಸ್ತುಶಿಲ್ಪದಲ್ಲಿ. ಇದನ್ನ ಗವಾಕ್ಷಿ ಕಿಟಕಿ ಮುಂಭಾಗದಲ್ಲಿ ಕಂಡು ಬರ್ತದೆ.
ಇದು ಕೂಡ ನಿಮಗೆ ನೆನಪಿರಬೇಕು. ಮತ್ತೆ ಇವರ ಕಾಲದ ಪ್ರಮುಖ ವಿಹಾರಗಳು ಚೈತ್ಯಗಳು ಎಲ್ಲಿ ಬರ್ತವೆ ಕಂಡು ಬರ್ತವೆ? ಮತ್ತೆ ಎಲ್ಲೆಲ್ಲಿ ಕಂಡು ಬರ್ತವೆ? ಬೇಡ್ಸಾದಲ್ಲಿ ಕಂಡು ಬರ್ತವೆ, ನಾಸಿಕದಲ್ಲಿ ಕಂಡು ಬರ್ತವೆ, ಕನ್ಹೇರಿಯಲ್ಲಿ ಕಂಡು ಬರ್ತವೆ, ಎಲ್ಲ ಮಹಾರಾಷ್ಟ್ರದಲ್ಲಿ, ಕೊಂಡಾನದಲ್ಲಿ ಕಂಡು ಬರ್ತವೆ, ಪಂಡಲವೇನಿಯಲ್ಲಿ ಕಂಡು ಬರ್ತವೆ, ಪಂಡಲವೇನಿಯಲ್ಲಿ ಕಂಡು ಬರ್ತವೆ, ಭಾಜನಲ್ಲಿ ಕಂಡು ಬರ್ತವೆ, ಎಲ್ಲ ಮಹಾರಾಷ್ಟ್ರದಲ್ಲಿ. ಒಂದು ವಿಶೇಷ ಪ್ರಶ್ನೆ ಕೇಳಿದ್ದ ಇವತ್ತು ಕ್ಲಾಸಿನ ಕೊನೆಯ ಪಾಯಿಂಟು IAS ಪ್ರಶ್ನೆ ಹೇಳ್ತೀನಿ. ಬಹುತೇಕ ಬೌದ್ಧ ಚೈತ್ಯಗಳು ವಿಹಾರಗಳು ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತವೆ, ಇದಕ್ಕೆ ಕಾರಣ ಏನು? ಬಹುತೇಕ ಬೌದ್ಧ ಚೈತ್ಯಗಳು ಮತ್ತು ವಿಹಾರಗಳು ಮಹಾರಾಷ್ಟ್ರದಲ್ಲೇ ಕಂಡು ಬರ್ತವೆ, ಏನು ಕಾರಣ ಅಂಥೇಳಿ ಯಾರಾದರೂ ಕೇಳಿದ್ರೆ ಕಣ್ಣು ಮುಚ್ಚಿ ಹೇಳಬೇಕು. ಅಲ್ಲಿ ರಾಜರ ಆಶ್ರಯ ಇರೋದು ಕಾರಣ ಅಲ್ಲ, ಅಲ್ಲಿ ಶಿಲ್ಪಿಗಳಿದ್ರು ಅನ್ನೋದು ಕಾರಣ ಆಗಲ್ಲ. ಕಾರಣ ಏನು? ಅಲ್ಲಿರ್ತಕ್ಕಂಥ ಸಹ್ಯಾದ್ರಿ ಬೆಟ್ಟಗಳು. ಈ ಸಹ್ಯಾದ್ರಿ ಬೆಟ್ಟಗಳಲ್ಲಿ ಬಸಾಲ್ಟ್ ಶಿಲೆ ಇದೆ. ಈ ಗುಹಾಲಯಗಳನ್ನು ಕೆತ್ತಲಿಕ್ಕೆ ಅತ್ಯಂತ ಸೂಕ್ತ ಅದು. ಅಜಂತ, ಎಲ್ಲೋರ, ಬೇಡ್ಸಾ, ನಾಸಿಕ್, ಬಾಜ್, ಪಂಡಲವೇನಿ, ಕನ್ಹೇರಿ, ಕೊಂಡಾನ, ಸಹ್ಯಾದ್ರಿ ಪರ್ವತ, ಈ ಶಿಲಾ ಪರ್ವತಗಳು ಅದ್ಭುತವಾದ ಸ್ಥಳ. ಹೀಗಾಗಿನೇ ಇಲ್ಲಿ ಹೆಚ್ಚಾಗಿ ಚೈತ್ಯಗಳು ಕೂಡ ಕಂಡು ಬರ್ತವೆ. ಇಲ್ಲಿಗೆ ಕ್ಲಾಸ್ ಮುಗೀತು ಅಂತ ಅನ್ಕೋಬೇಡಿ, ಯಾಕಂದ್ರೆ ಮುಗಿಸ್ಬೇಕು ಅನ್ಕೊಂಡಿದ್ದೆ. ಬಟ್ ಇನ್ನೊಂದು ವಿಷಯ ಬಂತು, ಅಮರಾವತಿ ಕಲಾಶೈಲಿ ಅಂತ ಹೇಳಿ ಪ್ರಶ್ನೆ ಆಗ್ಬೋದು ನಿಮ್ಗೆ. ಅಮರಾವತಿ ಕಲಾಶೈಲಿಯ ಒಂದು 4 ಪಾಯಿಂಟ್ ಹೇಳಿಬಿಡ್ತೀನಿ ನಾನು. ಅಮರಾವತಿ ಸ್ಕೂಲ್ ಆಫ್ ಆರ್ಟ್ ಅಂತೇಳಿ ಕರಿತೀವಿ ನಾವು. ಇವ್ರ ಕಾಲದಲ್ಲಿ ಅಭಿವೃದ್ಧಿ ಹೊಂದಿತ್ತಿದ್ದು. ಯಾರೋ ಬೇಜಾರು ಮಾಡ್ಕೋಬೇಡ್ರಿ ಸರ್, ಲಾಸ್ಟ್ ಪಾಯಿಂಟ್ ಅಂತ ತಿಳ್ಕೊಂಡು ಮತ್ತೇನೋ ನೀವೇನು ಮುಗಿಸ್ತಿರೋ ಇಲ್ಲ ಅನ್ಕೋಬೇಡ್ರಿ. ಅಮರಾವತಿ ಕಲಾಶೈಲಿ ಅಂತೇಳಿ ಭಾರತ ಇತಿಹಾಸದಲ್ಲಿ ನಾನು ಭಾಳ ಹೇಳಿರ್ತೀನಿ, ಕರ್ನಾಟಕ ಇತಿಹಾಸದಲ್ಲಿ ಯೂಶುವಲಿ ಹೇಳೋದಿಲ್ಲ. ಸೊ ಇದ್ರ ಬಗ್ಗೆ ಕೇಳಿದರೆ ಇದು ಯಾರ ಕಾಲದಲ್ಲಿ ಅಭಿವೃದ್ಧಿ ಆಯಿತು, ಇದರ ವಿಶೇಷತೆ ಏನು? ಶಾತವಾಹನರ ಆಶ್ರಯ ಇತ್ತು ಇದಕ್ಕೆ. ಆಶ್ರಯ ಒಂದು ಪಾಯಿಂಟು. ಎರಡನೇ ಪಾಯಿಂಟ್ ಏನು? ಇದೊಂದು ಕಥನ ಶೈಲಿ, ಇದನ್ನ ನೆನಪಲ್ಲಿ ಇಟ್ಕೊಳ್ರಿ. ನ್ಯಾರೇಟಿವ್ ಆರ್ಟ್ ಅಂತಂದ್ರೆ ಇಲ್ಲಿ ಶಿಲ್ಪಕಲೆಯನ್ನ ಇವರು ಕೆತ್ತನೆ ಮಾಡ್ತಾ ಇದ್ರು. ಈ ಶಿಲ್ಪಕಲೆಯ ಉದ್ದೇಶ ಏನಿತ್ತು? ಕಥೆಯನ್ನ ಹೇಳೋದು. ಇಟ್ ವಾಸ್ ಅ ನ್ಯಾರೇಟಿವ್ ಆರ್ಟ್. ಆಮೇಲೆ ಇಲ್ಲಿ ಹೆಚ್ಚಾಗಿ ಯಾವ ಶಿಲೆಯನ್ನ ಬಳಸಿದ್ದಾರೆ ಅಂತ ಪ್ರಶ್ನೆ ಆಗ್ಬಹುದು. ಬಿಳಿ ಅಮೃತ ಶಿಲೆ, ವೈಟ್ ಮಾರ್ಬಲ್ ಅನ್ನ ಹೆಚ್ಚಾಗಿ ಬಳಸಿದ್ದಾರೆ. ಓಕೆ, ಬಿಳಿ ಅಮೃತ ಶಿಲೆಯನ್ನ ಹೆಚ್ಚಾಗಿ ಬೆಳೆದಿದ್ದಾರೆ. ಮತ್ತೆ ಇನ್ನೊಂದು ವಿಶೇಷತೆ ಅಂದ್ರೆ ಏನು? ಇಲ್ಲಿ ಕಥೆಗಳನ್ನ ವಿಶೇಷವಾಗಿ ಬುದ್ಧನ ಜೀವನಕ್ಕೆ ಸಂಬಂಧಿಸಿದ ಕಥೆಗಳ ಕೆತ್ತನೆ. ಇನ್ನೂ ಇದನ್ನು ವಿಸ್ತಾರವಾಗಿ ಹೇಳಬಹುದು, ಬಟ್ ಸಾಕು, ಟೈಮು ಕೂಡ 10:40 ಆಯಿತು. ಸಾಕಷ್ಟು ವಿದ್ಯಾರ್ಥಿಗಳು ನೋಡ್ತಾ ಇದ್ದೀರಿ. ಸೊ ಇವು 4 ಪಾಯಿಂಟ್. ಶಾತವಾಹನರ ಆಶ್ರಯದಲ್ಲಿ ಬೆಳೀತು. ಈ ಸಾಂಚಿ ಸ್ತೂಪದ ದಕ್ಷಿಣ ತೋರಣ ಅಂತ ಹೇಳಿದ್ದೆ ನಾನು. ಸ್ತೂಪಗಳ ತೋರಣಗಳ ಮೇಲೆ ಏನು ಶಿಲ್ಪಕಲೆ ಕಂಡು ಬರ್ತದಲ್ಲ, ಇದೆಲ್ಲ ಇವರೇ ಹೋಗಿ ಮಾಡಿದ್ದು. ಅವಾಗೆಲ್ಲ ಮೊಬೈಲ್ ಇರಲಿಲ್ಲ, ಧಾರಾವಾಹಿಗಳಿರಲಿಲ್ಲ, ಪುಟ್ಟ ಗೌರಿ ಮದುವೆ ಇರಲಿಲ್ಲ, ಮಂಗಳ ಗೌರಿ ಮದುವೆ ಇರಲಿಲ್ಲ, ರಜಿಯಾರಾಮ್ ಇರಲಿಲ್ಲ, ಪುಟ್ಟಕ್ಕನ ಮಕ್ಕಳಿರಲಿಲ್ಲ. ಹೀಗಾಗಿ ಟೈಮ್ ಭಾಳ ಇರ್ತಿತ್ತು. ಹೀಗಾಗಿ ಅದ್ಭುತವಾದ ಕೆತ್ತನೆಗಳನ್ನು ಮಾಡಿದರು. ಅದ್ಭುತವಾದ ಕೆತ್ತನೆಗಳನ್ನು ಮಾಡಿದ್ದಾರೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ ಆಗಿನ ಜನ. ಸೊ ಹೀಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು 4 ಪಾಯಿಂಟ್ಗಳನ್ನು ಬರ್ಕೊಂಡ್ರೆ ಏನೂ ಲಾಸ್ ಇಲ್ಲ. ಬಟ್ ಔಟ್ ಆಫ್ ದ ಟರ್ನ್ ಏನಾದರೂ ಈ ಪ್ರಶ್ನೆ ಬಂತು ಅಂತಂದರೆ ನಿಮ್ಗಷ್ಟೇ ಗೊತ್ತಿರುತ್ತೆ. ಓಕೆ, ಆಮೇಲೆ ಯೂಟ್ಯೂಬ್ನಲ್ಲಿ ಅಂಥೇಳಿ, ಸೊ ಯೂಟ್ಯೂಬ್ನಲ್ಲಿ ಆ ಒಂದು ಪ್ಲಸ್ ಲೆವೆಲ್ ತರಗತಿಗಳನ್ನು ಮಾಡುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನಿಮ್ಮೆಲ್ಲರ ಪ್ರೋತ್ಸಾಹ ಭಾಳ ಇಂಪಾರ್ಟೆಂಟು. ಆಮೇಲೆ ಲೈಕ್ ಬಟನನ್ನು ಪ್ರೆಸ್ ಮಾಡೋದು ಮರಿಬೇಡಿ. ಎಲ್ಲರೂ ಒಬ್ಬೊಬ್ರು ನೋಡ್ರಿ, ಈಗ ನಿಮ್ಮ ಫ್ರೆಂಡ್ಸ್ಗೆ ವಾಟ್ಸಪ್ ಸ್ಟೇಟಸ್ ಇಡೋದಾಗಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಶೇರ್ ಮಾಡೋದಾಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಗ್ರೂಪ್ಗಳಿಗೆ ಶೇರ್ ಮಾಡೋದ್ರಿಂದ ಏನಾಗುತ್ತೆ, ಹೆಚ್ಚೆಚ್ಚು ಜನರಿಗೆ ಗುಣಮಟ್ಟದ ತರಗತಿಗಳು ರೀಚ್ ಆಗುತ್ತೆ. ಸೊ ಹೀಗಾಗಿ ಏನು ಮಾಡಿರಿ, ತಪ್ಪದೇ ಈ ಲಿಂಕನ್ನು ಒಂದು ಶೇರ್ ಮಾಡೋದು ಶುರು ಮಾಡಿರಿ. ಲೈಕ್ ಮಾಡ್ತಾ ಇದ್ದೀರಾ, ಖುಷಿ ಆಯಿತು. ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಬೆಲ್ ನೋಟಿಫಿಕೇಶನ್. ಲಿಂಕನ್ನು ಒಂದು 3-4 ಗ್ರೂಪಲ್ಲಿ ನೀವೇನಾದರೂ ಹೇಳಿಬಿಟ್ರೆ, ಹಾಕ್ಬಿಟ್ರೆ, ಶೇರ್ ಮಾಡಿಬಿಟ್ರೆ ಇನ್ನಷ್ಟು ನನಗೆ ಖುಷಿ ಆಗುತ್ತೆ. ಇನ್ನಷ್ಟು ಹೆಚ್ಚಿನ ತರಗತಿಗಳನ್ನು, ಯಾವಾಗ ನಮ್ಮ ವಿಡಿಯೋಗಳು 10,000 15,000 ವ್ಯೂಸ್ ಆಗಕ್ಕೆ ಶುರುವಾಗುತ್ತೆ, ಡೈಲಿ 2 ಯೂಟ್ಯೂಬ್ ತರಗತಿಗಳನ್ನು, ಉಚಿತ ತರಗತಿಗಳನ್ನು, ಕರ್ನಾಟಕ ಇತಿಹಾಸ ಜೊತೆಗೆ ಇನ್ನೊಂದು ಭಾರತ ಇತಿಹಾಸ ಅಥವಾ
ಭಾರತದ ಭೂಗೋಳ, ಕರ್ನಾಟಕ ಭೂಗೋಳ ಇನ್ನೊಂದು ಸೆಷನನ್ನು ಕೂಡ ಯೂಟ್ಯೂಬ್ನಲ್ಲಿ ನಾನು ಮಾಡ್ತೀನಿ ಅಂತೇಳಿ ಗ್ಯಾರಂಟಿ ಕೊಡ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಶುಭ ದಿನ.